ಪ್ರಿಯವಾದವರೇ, ತಿರುಗಿಯೂ ಈ ವಿಡಿಯೋ ಮೂಲಕವಾಗಿ ನಿಮಗೆ ಕಾಂಬುತ್ತೋಗೆ ನಾ ಸಂತೋಷಪಟ್ಟನೆ. ಅದು ಮಾತ್ರ ಅಲ್ಲ, ನಿಂಗೆಲ್ಲ ನ್ಯೂಸ್ ಎಲ್ಲ ಹೊರಟಿದ್ದಾರೆ. ನಂಗೆ ಪಾಪ 11ನೇ ತೇದಿಯಿಂದ அடுத்த ಆದಿವಾರದಿಂದ ನಂಗೆ ಒಬ್ಬಿಗೆ ಸಭೆ ಕೂಡಿ ಸ್ವಾಮಿಯ ಆರಾಧನೆ ಮಾಡುವ ಆ ಬಾಕಿಯ ಸಂದರ್ಭವ ಸ್ವಾಮಿ ನಂಗೆ ತಂದಾರೆ. ಅತ್ತ ಹಡೋದ್ರಿಂದ ನಂಗೆ ಅದಕ್ಕೆ ತಯಾರಾಗೋ. ನಂಗೆ ಸ್ವಾಮಿಯ ಒಬ್ಬಿಗೆ ಸೇದು அடுத்த ವಾರದಿಂದ ನಂಗೆ ಆರಾಧನೆ ಮಾಡುವ. ಈಗ ನಂಗೆ ತೊಡೊಂದು ಸ್ವಾಮಿ ಮಾತನ್ನ ಧ್ಯಾನ ನಂಗೆ ಕಳೆದೋಪೋ. ಯೂದ ನಿರೂಪ 20வது மாதம் 23வது மாதம் கிட்ட நாங்கள் ஓதுவோம். நீங்களோ பிரியமானவர்களே, உங்கள் மகா பரிசுத்தமான விசுவாசத்தின் மேல் உங்களை உறுதிப்படுத்திக் கொண்டு பரிசுத்த ஆவிக்குள் ஜெபம் பண்ணி தேவனுடைய அன்பிலே உங்களை காத்துக்கொண்டு நித்திய ஜீவனுக்கு ஏதுவாக நம்முடைய கர்த்தராகிய இயேசு கிறிஸ்துவினுடைய இரக்கத்தை பெற காத்திருங்கள். அல்லாமலும் நீங்கள் பகுத்தறிவு உள்ளவர்களாய் இருந்து சிலருக்கு இரக்கம் பாராட்டி சிலரை அக்கினியிலிருந்து இழுத்துவிட்டு பயத்தோட ரட்சித்து மாம்சத்தால் கரைப்பட்டிருக்கிற வஸ்திரத்தையும் வெறுத்து தள்ளுங்கள். ನಂಗ ತುಸಿ ನಾಲ್ಕೈದು ವಾರಾಂದ ಸ್ಟೇಯಿಂಗ್ ಸ್ಟಡಿ ಉறுதிಯಾಗಿ ಇಬ್ಬುದೈತೆ ಅದೆಂಬೊಂದು ತಲೆಪುಗಕ್ಕಿ ಕಡೆ ಈ ಪಗುದಿಯಿಂದ ಎಸ್ಗೋ ಜೋಲಿ ಸ್ವಾಮಿ ಮಾತುನ ಆಧಾರದಾಗ ಎಸ್ಗೋ ಜೋಲಿಗೆ ಹೋಗೋ ನಂಗೆ ಗಣ ತಂದಿದ್ದು ನೋಡ್ರಿ. ಈ ಯೂದ ನಿರೂಪ ಬರೆದ ಊಳಿಕಾರ ಯೇಸು ಸ್ವಾಮಿ ಅಣ್ಣ ತಮ್ಮ ಏದನ ಪತಿ ಎಚ್ಚರಿಕೆ ಮಾಡನಂಬೈತಕ್ಲೆ ಕಡೆಸಿ ಕಾಲದೋಗೆ ಒಲ್ಲದ ಉಪದೇಶ ಬೋಧಿಸುವ ಮನುಷ್ಯರಿಗೋ ಇದ್ದು ಅವಕ ಸೌಮ್ಯ ನಂಬಿಬ್ಬ ಮಕ್ಕವ ಆ ಸೌಮ್ಯ ದಾರಿಯಿಂದ ಆ ದೊಡ್ಡ ವಸ್ತಿಯಾದ ವಿಶ್ವಾಸ ಅಂದ ಅವಕ ದಾರಿ ಬೆಲೆಗೆ ಹೋಗಂಗೆ ಬಂದು ಮಾಡುವಕ್ಕೆ ಎಸ್ಗೋ ಇದ್ದಾರ. ಅದೆಲ್ಲ ಅವಕ್ಕೆ ಇಬ್ಬನಿಗ ನಿಂಗೂ ನಾನು ಅದು ನಡುವೆ ಉறுதிಯಾಗಿಬ್ಬುದು ಎತ್ತೆ ಒಂದು ಅಲೆ ಕಡಲ್ದಾಗ ಒಂದು ಅಲೆ ಬಂದಿರವೋ, ಒಂದು ಸೂರಾವಳಿ ಗಾಳಿ ಬೀಸಿರವೋ, ಅದ ಮಾಕೆ ಈ ಹೊಲದ ಜೋಲಿಗೋ ಕಡೆಸಿ ಕಾಲ ಬಂದ್ರ ಅಂಬುದು ಇದು ಮೊದಲು ಇಲ್ಲೇ ಬರ್ತಲ್ಲ. ಇದಕ್ಕೆ ಮೊದಲು ಅಂದ್ರೆ ಅದೆಲ್ಲ ಬಂದಿಡದೆ ಆಮೇಲೆ ಇನ್ನು ಅಪರ ಜಾಸ್ತಿ ಯಾರ ಹೆಚ್ಚಿರ ಅತ್ತೆ ಹೆಚ್ಚೋನಗ ನಂಗ ಸೋಮಿಯ ನಂಬುವ ನಂಗ ಎತ್ತೆ ಅದೆಲ್ಲ ಎದುರ್ಚಿ ಉறுதிಯಾಗಿಬ್ಬುದು ಅತ್ತೆಂಬುದು ಸಂಬಂಧವಾಗಿ ಇಲ್ಲಿ ಗಣಾಮುದನ್ನ ನಂಗೆ ನೋಡೋಣ. ಪ್ರಿಯವಾದವರೇ, ಮೊದಲು ವಾರದೋಗೆ ನಂಗೆ ನೋಡಿದೋ ಬಿಲ್ಡಿಂಗ್ ಕಟ್ಟೋದು ಪತಿ ನಂಗ ಸೋಮಿಯ ಮಾತುನ ಆಧಾರದೊಳಗೆ ಟೋಟಲ್ ವರ್ಡ್ ಆಫ್ ಗಾಡ್ ಮುಳುಮೆಯಾದ ದೇವರ ಮಾತುನ ಆಧಾರದೊಳಗೆ ಒಂದೊಂದು ಜನವು ನಂಗೆ ಬದುಕು ಎತ್ತೆ ಕಟ್ಟಿ ಎಲ್ಚಬೇಕಾಗಿ ಹಡದೆ ಅತ್ಯಂತ ಸಂಬಂಧವಾಗಿ ನಂಗೆ ಗಣಾಂದೋ. ಎರಡಾவது ವಾರದೊಳಗೆ ಪ್ರೇಯಿಂಗ್ ಪರಿಸುತ್ತ ಆವಿಯಾದಕ್ಕೆ ಹೋಗೆ ಎತ್ತೆ ನಂಗೆ ಹರಕೆ ಮಾಡೋದು ಅತ್ಯಂತ ಸಂಬಂಧವಾಗಿ ನಂಗೆ ಗಣಾಂದೋ. ಕವಳೋಕ್ರೆ ಪರಿಸುತ್ತ ಆವಿಯಾದಕ್ಕರ ಕಟ್ಟುಪಾಡು ಹೋಗೆ ಇದ್ದು ಆವಿಯೋಗ ಹರಕೆ ಮಾಡೋದು ಏನ ಅತ್ಯಂತ ಸಂಬಂಧವಾಗಿ ನಂಗೆ ಗಣಾಂದೋ. ಮೂರவது ವಾರದೋಗೆ ನಂಗೆ ಗಣಾಂದೋ ದೇವ್ರನ್ನ ಗವಗ್ ಹೋಗೆ ನಂಗೆ ಎತ್ತ ಕಾತುಂಬುದು ಕೀಪಿಂಗ್ ನಂಗೆ ದೇವ್ರನ್ನ ಗವದೋಗೆ ಎತ್ತ ನಂಗೆ ಕಾತುಂಬುದು ಪ್ರತಿ ಗಣಾಂದೋ. ಅದೊಂದಿನ 4 ಜೋಲಿಗೆ ಹೋಗ ನಾನು ಕೂಡ ಹೇಳಿದೆ ಬಂದು ದೇವ್ರನ್ನ ಗವ ದ ಲವ್ ಆಫ್ ಗಾಡ್ ಆ ದೇವ್ರನ್ನ ಗವಗ್ ಹೋಗೆ ಆ ಗವದೋಗೆ ನಂಗೆ ಎತ್ತ ಬೀತುಂಬುದು ನಂಗವ ಎತ್ತೆ ಕಾತುಂಬುದು ಪ್ರತಿ ನಂಗೆ ಗಣಾಂದೋ. ಇಂದ ಹೋದ ವಾರದೋಗೆ ವೇಟಿಂಗ್ ನಂಗೆ ಕಾತಿಬ್ಬುದು ಏನಗಾಯಿ ಕಾತಿಬ್ಬುದು ಎತ್ತೆ ಕಾತಿಬ್ಬುದು ಅತಿಮನ ಪ್ರತಿ ನಂಗೆ ಗಣಾಂದೋ. ಸೋಮಿ ತನ್ನ ಸಭೆಗಾಗಿ ತನ್ನ ಮಕ್ಕಗಾಗಿ ತನ್ನ ನಂಬಿದ ಮಕ್ಕವ ತನ್ನ ಕೂಡ ಎಂದೆಂದು ಬೀಪುದಕ್ಕಾಗಿ ಬರವಾದ ಪ್ರಿಯವಾದವರೇ ಆತ ಮುಂದೆ ಎದುರ್ಪಾರ್ಪೋಡ ಒಂದು ದೊಡ್ಡ ನಂಬಿಕೆಯೋಡ ಆಸೆಯೋಡ ನಿಂಗವು ನಾನು ಕಾತಿಬ್ಬುದು ನನ್ನ ಪ್ರತಿ ನಂಗೆ ಗಣಾಂದೋ. ಇಂದು ಕಡೆಯಿಸಿ ಆ ಜೋಲಿಯಾಗಿ 5வது ಜೋಲಿಯೋ ನಂಗೆಂದು ಗಣಾಂಬೋ. ಈಗ ನಂಗೆ ಓದಿದ ಆ ದೇವರ ಮಾತುದೋಗೆ ಆ ಕಡೆಯಿಸಿ 22வது ಮಾತು 23வது ಮಾತನ್ನ திருகியும் சுத்திகோர்சு நல்கோப்போ. அல்லாமலும் நீங்கள் பகுத்தறிவு உள்ளவர்களாய் இருந்து சிலருக்கு இரக்கம் பாராட்டி சிலரை அக்னியிலிருந்து இழுத்து விட்டு பயத்தோட ரட்சித்து மாம்சத்தால் கரைப்பட்டிருக்கிற வஸ்திரத்தையும் வெறுத்து தள்ளுங்கள். ಇಲ್ಲಿಯೋಗೆ ಸೋಮಿಯ
ಊழிಕಾರ ಹೇಗುವ ಇನ್ನೊಂದೊಂದು ಎಚ್ಚರಿಪುನ ಮಾತ ನಂಗೆ ಏನು ಮಾಡೋದಿಲ್ಲ ಗಮನಿಸಿನೋ ನೋಡಿ ಇಂದು ತಲೆಪುಗ ಕೀಕಡೆ ನಂಗೆ ಸೋಮಿ ಮಾತು ನೋಡೋದಾಯ್ತಟ್ಲೆ ಡಿಸರ್ನಿಂಗ್ ಅಂಡ್ ರೆಸ್ಟೋರಿಂಗ್ ಪಗುತ್ತಲಿಂದ ಮರುಸೀರಮೈತಲ್ ಅಂತಂದ್ರೆ ಈ ಕಡೆಸಿ ಕಾಲದೋಗೆ ಎಸುಗೋ ದೇವರನ್ನ ದಾರಿಯಿಂದ ವಿಶ್ವಾಸ ಅಂದ ಎಸುಗೋ ಕಾರಣಗೋ ಎಂದ ಅವಕ್ಕ ದಾರಿ ಬೆಳಗಿ ಒಪ್ಪನೆಗ ಅವಕ್ಕ ಪಲವಿಧವಾದ ಸತ್ಯಗೋವಕೇತು ಏದು ಸರಿ ಏದು ತಪ್ಪುಂದೇಗಿ ಒಂದು ವಿಧವಾದ ಸಂದೇಹದೋಗೆ ಇಬ್ಬನೆಗ ಅವಕ್ಕ ತಿಟ್ಟವಾಗಿ ಜೋಲಿಗೆ ಹೋಗುವ ಅರಿಯಾದಂಗೆ ಬಂದು ಆ ಕಡೆಗೂ ಈ ಕಡೆಗೂ ಅವಕ್ಕ ಬಂದು ಆಡಿ ಅವಕ್ಕ ಶೇಕ್ ಹಂಗಿಬ್ಬನೆಗ ಅಥವಾ ಅವಕ್ರ ನಂಗೆ ಎತ್ತೆ ಅವಕರ ಬಲಪಡಿಸೋದು ಅವಕರ ಎತ್ತೆ ನಂಗೆ ರೆಸ್ಟೋರ್ ಮಾಡೋದು ಅವಕರ ಸರಿಯಾದ ಆ ನಂಬಿಕೆಗೆ ನೇರಾಗಿ ಆ ಸರಿಯಾದ ದೇವ್ರನ್ನ ಜೋಲಿಗೆ ನೇರಾಗಿ ಎತ್ತೆ ಅವಕರ ನಂಗೆ ತಿರುಗಿಯೂ ಆ ದೇವ್ರ ಬೀತಿಬ ಆ ಸರಿಯಾದ ನೆಲೆಮೆಗ ಹೊತ್ತು ಒಪ್ಪುದು ಅತ್ಯಂಬನ ಪ್ರತಿ ನಂಗೆ ಇಲ್ಲಿ ಗಣನ ಪ್ರಿಯವಾದ್ರೆ ಸೋಮಿ ಮಾತು ಅಂತ ಹೇಗಿರ ತಮಾಕೆ ನಡವನೆಗ ಅಥವಾ ನಂಗೆ ಬುಡಕೊಡೋದು ಅಥವಾ ನಂಗೆ ಬುಡಕೊಡೋದು ಅವಕ್ಕ ಇದನ್ನ ನಂಬಿದ್ದಾರೆ ಅದನ್ನ ನಂಬಿದ್ದಾರೆ ಇತ್ತೆ ಅತ್ಯಂದಾಗಿ ಅವಕ್ಕ ಒಂದ್ಸೈಸು ಆ ತಪ್ಪಾದ ದಾರಿಯೋಗ ದೇವ್ರ ಬೀತಿವ ಆ ದಾರಿಯಿಂದ ದಾರಿ ಬೆಳಗಿ ಅವಕ್ಕ ಹೋಗುದಾಗ ನಂಗೆ ಬುಡಕೊಡೋದು ಸೋಮಿ ಮಕ್ಕವಾದ ನಂಗ ಅವಕರ ರೆಸ್ಟೋರ್ ಮಾಡೋದು ಅವಕರ ತಿದ್ದಿಸಿ ಸರಿಯಾದ ಜೋಲಿಗ ನಂಗೆ ಹೊತ್ತು ಬಪ್ಪದು ಅತ್ತೆ ಹೊತ್ತು ಬಪ್ಪನೆಗ ನಂಗೆ ಅಪ್ಪನ ಜಾಗ್ರತೆಯೋಡನೆ ಮಾಡೋದು ನಂಗೆ ಆ ಕೆಲಸಕ್ಕೆ ಬೇಕಾದ್ರೆ ಪ್ರಿಯವಾದಕ್ರೆ ಯಾಕಂದ್ರೆ ಒಂದು ವೇಳೆ ಅವಕರ ಹೊತ್ತು ಬನ್ನಿ ಹೇಗಿ ನಂಗ ಅವಕರ ಕೂಡ ಅಸೋಸಿಯೇಟ್ ಮಾಡಿ ಅವ್ ಕೂಡ ಐಕಿ ಬೀತು ನಂಗ ಅವಕರ ತಿರುಗಿಯೂ ಸರಿಯಾದ ನೆಲೆಮೆಗ ಒತ್ತು ಬನ್ನಿಯನ್ನು ಮಾಡೋನೆಗ ಒಂದು ವೇಳೆ ನಂಗವು ಏಮಾಂದು ಅದು ಸರಿತನೋ ಉರಿಯೊಂದೇಗಿ ಅಥವಾ ಒಂದು ಉಪದೇಶವೋ ಅಥವಾ ಒಂದು ಕಾರ್ಯವೋ ನೇರಾಗಿ ನಂಗೂ ಆ ಶೋಧನೆಯ ಬಂದು ನಂಗ ಗೆಲ್ಲಾದಂಗೆ ಒಂದು ವೇಳೆ ನಂಗೂ ಬುಯ್ಯಾದಂಗೆ ನಂಗೆ ಜಾಗೃತಿಯಾಗಿ ಕಾಪುದು ಅಪ್ಪರ ಮುಖ್ಯ ಅದನ್ನಂತ ಈ ಸ್ವಾಮಿ ಮಾತು ಆರಂಭಿಸೋನಿಗೆ ಹೇಗಿರ அல்லாமலும் நீங்கள் பகுத்தறிவுள்ளவர்களாயிருந்து நீங்க ಕಾರ್ಯ ಇದು ಸರಿಯಾ ತಪ್ಪಾ ಎಂಬ ಒಂದು ಆವಿಕುರಿಯ ಪಗುತ್ತರಿವು ಒಂದು ಸ್ಪಿರಿಚುವಲ್ ಡಿಸರ್ನ್ಮೆಂಟ್ ನಂಗೆ ಹಾಡೋದು ಪ್ರಿಯವಾದ್ರೆ ಅದನ್ನ ಪರಿಶುದ್ಧ ಆವಿಯಾದ ದೇವರ ನಂಗೆ ತಪ್ಪುದಕ್ಕೂ ಮುಡಿದ್ರ ಅತ್ತೆ ಅರಿದು ನಂಗೆ ದಾರವ ನಂಗೆ ಕಾಪಾತಿ ಹೊತ್ತುವುದು ದಾರದಾಗ ನಂಗೆ ಒತ್ತಾಸ ಮಾಡಿ ಸರಿಯಾದ ಟ್ರ್ಯಾಕ್ ದೋಗೆ ಸರಿಯಾದ ದಾರಿಯೋಗ ಹೊತ್ತುವುದು ಮುದನ ನಂಗ ಪಗುತ್ತು ಅರಂಜಿ ಅದಾவது ಬಂದು ಪರಿಶುದ್ಧ ಆವಿಯಾದವರ ಒತ್ತಾಸೆಯೋಡ ನಂಗ ಪಗುತ್ತರಿದು ನಂಗ ಸರಿಯಾದ ನಂಗೆ ಹೆಲ್ಪ್ ಮಾಡಿ ಸರಿಯಾದ ಟ್ರ್ಯಾಕ್ ಸರಿಯಾದ ದಾರಿಗ ನಂಗ ಒತ್ತುಗೊಪ್ಪುದು ಅಪ್ಪರ ಮುಖ್ಯ. ಇಲ್ಲಿ ನಾ ಇನ್ನೊಂದು ಜೋಲಿ ಕೂಡ ಸೇತಿ ನಾ ಹಿಟ್ಟು ನಂಗೆ ಎತ್ತೆ ನಂಗೆ ಬಂದು ಆ ರೆಸ್ಟೋರೇಷನ್ ಆ ಒಂದು ಜೋಲಿಯ ತಿರುಗಿ ಆ ಸರಿಯಾದ ನೆಲೆಮೆಗ ಒಂದು ಕಾರ್ಯವ ಒಂದು ಮನುಷ್ಯನ ಅಲ್ಲ ಒಂದು ಜೋಲಿ ಎತ್ತೆ ಹೊತ್ತುಗೊಪ್ಪುದು ಸಂಬಂಧವಾಗಿ ಒಂದು 2-3 ಜೋಲಿಗೂ ಮಾತ್ರ ಇಂದು ಗಣಾಂಚು ನಾ ಹರಕೆ ಮಾಡುವ ಇಷ್ಟ ಬಿತ್ತುಂದೆ. ಈ ಪಗದಿಯೋಗ ಎಸ್ಕೋ ಜೋಲಿಗೆ ಹೋವ ನಂಗೆ ಗಣ ಆಸೆ ಆಗದೆ ಅಲ್ಲ ಒಂದು ಸುದ್ದಿಯೋಗೆ ನಂಗೆ ಹೊತ್ತುಗೊಪ್ಪುದು ಮುಡಿಯ ಅದನ್ನ ಅಪ್ಪ ಅಡಿಪಡೆಯಾದ ಜೋಲಿಗೆ ಹೋಗ ಮಾತ್ರ ಇಂದು ನಾನು ನಿಂಕೊಡು ಗಣನೆಂಬ ಆಸೆಯೋಡ ನಿಂಗೆ ಮುಂದಾಡು ನಿದ್ದ ಪ್ರಿಯವಾದಕ್ರೆ. ಇಲ್ಲಿ ಗಲಾತ್ಯರ್ಗ ಪೌಲ್ ಬರೆದ ಪತ್ರಿಕೆಯೋಗೆ 6வது அதிகார முதல் வசனம் ஹீகிற சகோதரரே ஒருவன் யாதொரு குற்றத்தில் அகப்பட்டால் ஆவிக்குரியவர்களாகிய நீங்கள் சாந்தமுள்ள ஆவியோடே அப்படிப்பட்டவனை சீர்பொருந்த பண்ணுங்கள், நீயும் சோதிக்கப்படாதபடிக்கு உன்னை குறித்து ಎಚ್ಚರಿಕೆಯಾಗಿರಿ. ಇಲ್ಲಿ ಸೋಮಿಯ ಮಾತು ನಂಗೆ ಹೇಗಿರ ಸಭೆ ಮಕ್ಕಗ ಅಪೋಸ್ತಲನಾದ ಪೌಲ್ ಹೀನ ಅಣ್ಣತಮ್ಮರೇ ಒಬ್ಬ ಯಾವುದೊಂದು ಪಾಪಗ ಕುಟ್ರಂ ಎಂಬುದು ಅದೊಂದು ಸಾಧಾರಣ ಮಿಸ್ಟೇಕ್ಸ್ ಬಗ್ಗೆ ಹೇಳುವುದಿಲ್ಲ.
ಬಂದು ಒಂದು ಪಾಪೋಪತಿ ಹೇಗಿರ, ಒಂದು ಸೀರಿಯಸ್ ಹೇಗಿರ. ಒಬ್ಬ ಒಂದು ಹೊಲದ ಪಾಪಗ ಸಿಕ್ಕಿ ಆಮ ಇಬ್ಬನಿಗ ಆವಿ ಕುರಿಯವಕರಾದ ನಿಂಗ ಅವಕರ ಒಂದು ಸರಿಯಾದ ಶಾಂತವುಳ್ಳ ತಾಳ್ಮೆಯೋಡ ಆ ಒಂದು ನಿಧಾನೋಡ ಅಥವಾ ಏನ್ ಮಾಡಿವಿ ಅಂತೈತಲೆ ನಿಂಗ ಸರಿ ಮಾಡಿವಿ ಆ ಪಳೆಯ ನೆಲೆಮೆಗ ಅವಕ ಸರಿಯಾದ ವಿದ್ಯೋಗ ದೇವರನ್ನು ಕೂಡ ಬದುಕುವ ಆ ಒಂದು ನೆಲೆಮೆಗ ಅವಕ್ಕ ಬಪ್ಪುದಗ ನಿಂಗ ಒತ್ತಾಸ ಮಾಡಿವಿ, ನಿಂಗ ಅವಕಾಗ ಒಂದು ಹೆಲ್ಪ್ ಮಾಡಿವಿ ಅದನ್ನ ಹೇಳ್ತು ಅರ್ಥ ಮಾತೆ ಹೇಗಿರ ನೀನು சோதிக்கப்படாத படிக்கு உன்னை குறித்து எச்சரிக்கையாய். ಆಗ ಅವ ಪಾಪದೋಗ ಬುದ್ಧನೆ, ಪಾಪದೋಗ ಬುದ್ಧಮನ, ಪಾಪದೋಗ ಬದುಕಿಂಡಿಪ್ಪಮನ ನಿಂಗವು ನಾನು ಒಂದು ಸರಿಯಾದ ನೆಲೆಮೆಗ ಒತ್ತು ಬಪ್ಪದಕ್ಕೆ ಹೆಲ್ಪ್ ಮಾಡನೆ ಎಂದು ಹೋಪ ನಂಗ ಜಾರಿ ಬೂವ ಆ ಪಾಪಗ ನಿಂಗವು ನಾನು ಸಿಕ್ಕುವ ಒಂದು ವಾಯ್ಪು ಹರದೆ. ಅದನ್ನಂತ ಬೈಬಲ್ ಹೇಗಿರ ನೀವೊಬ್ಬರ ಜಾಗ್ರತೆಯಾಗಿ ಎಚ್ಚರಿಕೆಯಾಗಿರು ಅದನ್ನೇಗಿ ಸೋಮಿ ಮಾತು ನನಗೆ ಹೇರ ಪ್ರಿಯವಾದವರೇ. ಅಲ್ಲಿ ಯೂದ ಅದರ ನೋಡೋನೆಗ ಸೋಮಿಯ ಸತ್ಯಾಂದ ಸೋಮಿಯ ದಾರಿ ಬೆಳಗಿ ಒಪ್ಪವಕ್ರ ನಂಗ ಸರಿಯಾದ ದೇವರನ್ನ ಸತ್ಯಗ ಸರಿಯಾದ ದೇವರನ್ನ ದಾರಿಗ ರೆಸ್ಟೋರ್ ಮಾಡೋದ್ರ ಪ್ರತಿಯಲ್ಲಿ ಹೇಗಿರ ಇಲ್ಲಿ ಗಲಾತಿಯರಿಗ ಪೌಲ್ ಬರವನೆಗ ಸಭೆಯೋಗೆ ಇಬ್ಬ ವಿಶ್ವಾಸಿಗ ಸೋಮಿ ನಂಬಿದವಕ್ಕ ಒಂದು ಹೊಲ್ಲದ ಪಾಪಗ ಸಿಕ್ಕಿ ಅವಕ್ಕ ಅಲ್ಲಿಬ್ಬನೆಗ ಅವಕ್ಕ ಎತ್ತೆ ನಂಗ ಅಲ್ಲಿದು ಬುಡಿಸಿ ಆ ಸರಿಯಾದ ವಿದ್ದೋಗೆ ಅವಕ್ಕ ಸೋಮಿ ಕೂಡ ನೆಟ್ಟಾಗಿ ಬದುಕೋದ್ಗ ಅವಕ್ಕ ಎತ್ತೆ ರೆಸ್ಟೋರ್ ಮಾಡೋದು ನನ್ನ ಪ್ರತಿ ಇಲ್ಲಿ ಹೇಗಿರ ಪ್ರಿಯವಾದಕ್ರೆ ಈ ಒಂದು ಉಳಿಯುವ ಈ ಒಂದು ಗೆಲ್ಚವ ನಂಗ ಗೀವುದು ಒಂದು ಹೇಗಿ ಸೋಮಿ ಇದಿರು ನೋಡಿರ ಒಂದ್ ವೇಳೆ ಸೋಮಿ ಮಾತು ಹೇಗಿರಾಮ್ದಾಯ್ತಕ್ಲೆ ಕಡೆಸಿ ಕಾಲದೋಗೆ ಸೋಮಿ ನಂಬಿನೆಯಿಂದ ಹೇಗಿ ಬಂದು ಸೋಮಿಯ ದಾರಿಯೋಗ ನಡೆದನೆಯಿಂದ ಹೇಗಿ ಬಪ್ಪವಕ್ಕ ಎಸುಗೋ ಆ ಸರಿಯಾದ ಸತ್ಯಾಂದ ಸರಿಯಾದ ದೇವ್ರನ್ನ ದಾರಿಯಿಂದ ಆ ಟ್ರ್ಯಾಕ್ ಇಂದ ಅವಕ ಬೆಲೆಗಿ ಒಪ್ಪ ವಾಯ್ಪು ಎಸುಗೋಗ ಹಡದೆ ಅದೇ ಮಕ್ಕೆ ಸೋಮಿಗಾಯಿ ಬದುಕಿನೇ ಅಂತ ಹೇಗಿ ಬಂದು ಎಸುಗೋ ಅವಕ ಪಾಪಗ ಸಿಕ್ಕುವ ಆ ವಾಯ್ಪು ಸಂದರ್ಭಗೋ ಹಡದೆ ಅತ್ತೆ ಬಪ್ಪನೆಗ ನನ್ನ ಸಭೆವಾಗಿ ನನ್ನ ಕುಟುಂಬವಾಗಿ ನನ್ನ ಅರ್ಧಂಗೆ ದಾರದಾರ ಸೋಮಿಯ ನಂಬಿದ ಜನತ್ಮಕ್ಕಿದ್ದಾರೆಯೋ ಅವಕರ ಸರಿಯಾದ ಆ ಒಂದು ನೆಲೆಮೆಗೆ ಹೊತ್ತು ಬರಬೇಕಾದ ಒಂದು ಪುರುಪ ದೇವರಿಂದ ನಿಂಗಗೂ ಹೆನಗೂ ತಂದಿದ್ದಾರೆ ಇತ್ತ ಹಡೋದ್ರಿಂದ ನಂಗೆ ಅಪ್ಪರ ಜಾಗ್ರತೆಯಾಗಿ ಆವಿ ಕುರಿಯ ಒಂದು ವಿಳುಪುಳ್ಳವಕರಾಗಿ ನಂಗ ಒಬ್ಬೊಬ್ಬನಿಗೂ ಕಣ್ಕಾಣಿಸಿ ಗೌನ್ಸಿ ನಂಗೆ ಹೆಲ್ಪ್ ಮಾಡುವ ಒಂದು ಕಾರ್ಯವ ನಿಂಗೂ ನಾನು ನಂಗೆ ಗೀವುದೊಂದೇಗಿ ಸೋಮಿ ಎದಿರು ನೋಡಿರ ರೈಟ್ ನಂಗೆ ನೋಡ್ವಿ ಆಗ ಸೋಮಿಯ ಆಸೆ ಏನ ಅಂತಂದಾಯ್ತಕ್ಲೆ ಒಂದು ಪಾಪದೋಗ್ಯೋ ಅಲ್ಲದೊಂದು ತಪ್ಪಾದ ಉಪದೇಶದೋಗ್ಯೋ ಸಿಕ್ಕಿದವಕ್ರ ನಂಗ ರೆಸ್ಟೋರ್ ಮಾಡೋದು ನಂಗೆ ಅವಕ್ರ ಕಾಪಾತೋದು ಅದನ್ನೇಗಿ ಸೋಮಿ ನಂಗೆ ಸರಿ ಎದುರು ನೋಡಿರ ಆದ್ರೆ ಅದೇ ಸಮಯನ ಸೋಮಿ ಏನ್ ಎಚ್ಚರಿಕೆ ಮಾಡಿರ ಅತ್ಯಂಬದಾಯ್ತಕ್ಲೆ ಅವಕ್ಕರ ನಂಗೆ ರೆಸ್ಟೋರ್ ಮಾಡನೆ ಹೇಗಿ ಆ ಗೆಲ್ಚಗೆ ಎಡಗೋನಿಗ ನಂಗ ಆಗುತ್ತ ಹಡದೆ ಏನಾಗುತ್ತು ನಂಗವೂ ಅಥವಾ ಸಿಕ್ಕುವ ಒಂದು ಸಂದರ್ಭ ಹಡದೆ ಒಂದು ಆಗುತ್ತ ಹಡದೆ ಆ ಒಂದು ಡೇಂಜರ್ ಹಟ್ಟದಿಂದ ನಂಗೂ ಒಬ್ಬರ ಜಾಗ್ರತೆಯಾಗಿ ಇರಬೇಕಾಗಿ ಹಡದ ಪ್ರಿಯವಾದವರೇ ಇದು ನಾವು ಬ್ಯಾಲೆನ್ಸ್ ಮಾಡಿದ ನಂಗೆ ಏನು ಮಾಡಬೇಕಾಗಿದೆ ಎಂಬುದಾಯ್ತಕ್ಲೆ ನಂಗೆ ಮತ್ತೊಬ್ಬರ ರೆಸ್ಟೋರೇಷನ್ಗೆ ಹೋಗಿ ಆ ಬಂದು ಸರಿಯಾದ ನೆಲೆಮೆಗ ದೇವರ ಎದುರು ನೋಡುವ ಆ ಒಂದು ನೆಲೆಮೆಗ ನಂಗೆ ಹೊತ್ತುಗೋಗ್ಬೋದು ಇನ್ನು ಅದೇ ಸಮಯನ ಇನ್ನೊಂದು ಏನ ನಿಂದು ನಾನು ಅರುವುದುಂಬುದಾಯ್ತಕ್ಲೆ ಅತ್ತಮಾಕ ಒಬ್ಬ ಎಲ್ಲಾವ ನಂಗ ರೆಸ್ಟೋರ್ ಮಾಡೋದಕ್ಕೆ ಮುಡಿಯಾಮದನವೂ ನಂಗೆ ಅರುವುದು ಇಲ್ಲಿ யூதாதோகே ஓதோனிக அத்த சோமி மாத்தேர அல்லாமலும் நீங்கள் பகுத்தறி உள்ளவர்களாய் இருந்து சிலருக்கு இரக்கம் பாராட்டி சிலரை அக்னியிலிருந்து இழுத்து விட்டு பயத்தோட ரட்சித்து மாம்சத்தினால் கரைப்பட்டிருக்கிற வஸ்திரத்தையும் வெறுத்து தள்ளுங்கள்
ಆತಂದ ಹೀಗಿರ ನಂಗ ಎಲ್ಲಾವ ರೆಸ್ಟೋರ್ ಮಾಡೋದು ಅತ್ಮಾಕ ಹೋದವಕ ಎಲ್ಲಾವ ನಂಗೆ ರೆಸ್ಟೋರ್ ಮಾಡೋದು ಹೇಗೆ ಆಸೆ ಪಟ್ನೋ ತಪ್ಪಿಲ್ಲ ಅಲ್ಲಿ ಒಂದನ್ನೋದು ಎಲ್ಲಾವ ನಂಗಂತ ಮಾಡೋದು ಮುಡಿಯ ಏಕಾಂಗ್ಲ ಗೌಡವ್ರೆ ರೆಸ್ಟೋರೇಷನ್ ಅತೆಂಬುದು ಅದಾವುದು ಅವಕರ ಸರಿಯಾದ ನೆಲೆಮೆಗ ತಿರುಗಿ ಹೊತ್ತುಕೊಪ್ಪುದೆಂಬುದು ನಂಗ ಪಾರ್ಟ್ದೋಗಿಲ್ಲ ಅದು ಮೇನ್ ಅತ್ಮಾಕ ಓದೋಕರ ಪಾರ್ಟ್ದೋಗೆ ಅವಕ್ಕೆ ಏಳವುಗ ಸೋಮಿಗ ಬದಿಲ್ ಮಾಡಿರುವ ಏಳವನ ಸೋಮಿಯ ಸಾರೆ ಬಪ್ಪುದುಗ ನಂಗ ಅವಕ ದಾರಿ ಮಾಡೋನಿಗ ಅವಕ ನಂಗ ಕೂಡ ಕೋಆಪರೇಟ್ ಮಾಡಿರುವೋ ಒತ್ತುಳಿಚಿರುವೋ ಅದನ್ನ ಕುರಿತ ನಂಗ ಆ ಮಾಡೋದು ಮುಡಿದಿರುವೆ ಒಳ್ಳೆಯ ನಂಗ ಬಲದೋಗಿಯೋ ಅಲ್ಲದು ನಂಗ ಎಸ್ಗೋ ಟ್ರೈ ಮಾಡೋದು ನಿಂದವೋ ಎಲ್ಲಾವ ರೆಸ್ಟೋರ್ ಮಾಡನೆ ಅಂತ ಹೇಗಿ ನಂಗೆ ಎದುರು ನೋಡೋದ್ಗೆ ಮುಡಿಯಗೌಡವ್ರೆ ಇದು ಎರಡಾவது ಜೋಲಿ ಮೂರಾவது ಜೋಲಿ ನಮ್ದೈತಟ್ಲೆ ನಂಗ ಅಲ್ಲಿ ನೋಡ್ರಿ ಗಲಾತಿಯರ 6:1 ಸರಿ ಯೂದಾದಾಗ 22-23 ಸರಿ ಇದ್ದ ಮಾಕೆ ದಾರಿ ಮೇಲೆಗೆ ಹೋಗುದು ಹಿಂದಾಡು ಪಾಪ ಹಾಡಿದೆ ಪಾಪದ ಜೋಲಿ ಹಾಡಿದೆ ಅದನ್ನ ಪತ್ತಿ ನಂಗೆ ಅಪ್ಪರ ಕೇರ್ಫುಲ್ ಆಗ್ಬೋದು ಗಲಾತಿಯರ 6 ಏನೀಗ ಒಬ್ಬ ಪಾಪದ ಸಿಕ್ಕಿದಲೆ ಅವನ ನಿಂಗ ಅಪ್ಪರ ತಾಳ್ಮೆಯೋಡ ಪೊರ್ಮೆಯೋಡ ಶಾಂತವುಳ್ಳ ಆವಿಯೋಡ ಅವಕರ ನಿಂಗ ಸರಿ ಮಾಡಿ ಅದ್ನಿಟ್ಟು ನಿಂಗವೂ ಆ ಸೋದನೆಗ ಸೋದನೆಗ ಆ ಪಾಪದ ಸೋದನೆಗೆ ಬುಯ್ಯಾದಂಗೆ ಎಚ್ಚರಿಕೆ ಅರಿವಿಂದ ಹೀರ ಇಲ್ಲಿ ಯೂದ 23 ಹೀರ ಮಾಂಸತಾಲ್ ಕರೆಪಟ್ಟಿರುக்கிற ವಸ್ತ್ರತೆயும் வெறுத்து தள்ளுங்கள் ಇದು ಪಾಪವ ಪತ್ತಿ ಹೀರ ಹಾಗೆ ನಂಗೆ ಈ 3 ಜೋಲಿಗಳ ಪತ್ತಿ ನಂಗೆ ಎಚ್ಚರಿಕೆಯಾಗಿ ಇಬ್ಬುದು ಮೊದಲ ಜೋಲಿ ಏನಂದ್ರೆ ಸೋಮಿ ಅಥವಾ ದಾರಿ ಬೆಲೆಗೆ ಹೋದವಕರ ಪಾಪದವಾಗ ಸಿಕ್ಕಿದವಕರ ಆ ತಿರುಗಿಯು ರೆಸ್ಟೋರ್ ಮಾಡೋದಗ ಸರಿಯಾದ ನೆಲೆಮೆಗ ಒತ್ತುಗೊಪ್ಪುದುಂಬ ಆಸೆಯ ದೇವರು ಬಿತ್ತಾರೆ ನಂಗ ಮೂಲವಾಗಿ ಅದನ್ನು ನಡೆಸುವ ಆಸೆಯ ಸೋಮಿ ಬಿತ್ತಾರೆ ಅದೊಂದು ವಸ್ತಿಯಾದ ದೇವರನ ಆಸೆ ಒಂದು ಎರಡಾவது ಬಂದು ನಂಗೆ ನೋಡಿದೋ ಅತ್ತಮಾಕ್ಕೆ ದಾರಿ ಬೆಲೆಗೆ ಹೋದ ಎಲ್ಲಾವ ನಂಗೆ ರೆಸ್ಟೋರ್ ಮಾಡೋದಕ್ಕೂ ಮುಡಿಯ ಅವಕರ ಕೋಆಪರೇಷನ್ ಇಲ್ಲಾದಂಗೆ ಅವಕರ ಒತ್ತುಡಿಪು ಇಲ್ಲಾದಂಗೆ ಅವಕ ಸರಿಯಾದ ಉದ್ಯೋಗ ರೆಸ್ಪಾಂಡ್ ಮಾಡಾದಂಗೆ ನಂಗ ಅವಕರ ಸರಿಯಾದ ದಾರಿ ಹೊತ್ತು ಹೋಗ್ತದೆ ಮುಡಿಯ ತಿನ್ನಲಾರುವುದು ಮೂರವದು ಅದರಿಂದ ಒಂದು ಪಾಪದ ಶಕ್ತಿ ಕೆಲ್ಸಕ್ಕೆ ನಡೆದೆ ಅದು ಪಾಪದ ಜೋಲಿಗೆ ಹೋಗಿ ಹಳದೆ ಅದನ್ನ ನಂಗ ರೆಸ್ಟೋರ್ ಮಾಡನೆ ಹೇಗೆ ಅವಕರ ತಿರುಗಿ ಸರಿಯಾದ ನೆಲೆಮೆಗೆ ಹೊತ್ತು ಬನ್ನೆ ಹೇಗೆ ನಂಗ ಗೆಲ್ಸೋಗೀವ ನಂಗ ಅಥವಾ ಪಾಪಗ ನಂಗ ಬುಬ್ಬ ವಾಯ್ ಪಡದೆ ನಂಗ ಜಾರುವ ನಂಗ ಅಲ್ಲಿಗ ಒಂದು ಸಿಕ್ಕುವ ಒಂದು ಸಂದರ್ಭ ಪಡದೆ ಅದನ್ನ ಪತ್ತಿ ನಂಗೆ ಅಪ್ಪರ ಎಚ್ಚರಿಕೆಯಾಗಿ ನಂಗೆ ಇರಬೇಕಾಗಿ ಹಡೆದ ಪ್ರಿಯವಾದವರೇ ಈ ಎಚ್ಚರಿಕೆಯೋಡ ಈ ರೆಸ್ಟೋರೇಷನ್ ಪತ್ತಿ ಈ ತಿರುಗಿಯು ಆ ಸರಿಯಾದ ನೆಲೆಮೆಗೆ ಒಬ್ಬನ ಹೊತ್ತುಗೊಪ್ಪುದನ್ನು ಪತಿ ನಂಗೆ ಗಣ ನೋಡ್ವಿ ನಂಗ ರೆಸ್ಟೋರೇಷನ್ ಅಂತ ಏನೋ ಸೀರ್ಪುರಂದ ಪಣ್ಣದಲ್ಲ ಏನೋ ಅದಗ ಅರ್ಥ ಏನಾಗ್ತೈತಟ್ಲೆ ಒಂದು ಸರಿಯಾದ ನೆಲೆಮೆಯಾಗಿದ್ದು ಅಲ್ಲಿದ್ದು ಹೋಗಿ ಕೀಯೆ ಬುದ್ಧ ಹಿಂದಾಡು ಅವಕರ ಆದಿ ನೆಲೆಮೆಗ ಪಳೆಯ ನೆಲೆಮೆಗ ಅವಕರ ಸರಿಯಾದ ವಿದ್ದೋಗೆ ಹೊತ್ತು ಬಂದು ಅವಕ ದೇವರಿಗಾಗಿ ಬದುಕುವಂಗೆ ಮಾಡೋತ್ತ ಒಂದು ಸೀರ್ಪುರಂದ ಪಣ್ಣದ ಉದಾಹರಣೆಗ ನಂಗೆ ಕೈಲು ಒಡೆದು ನಾನು ಬಿತ್ತಲ್ವಿ ಆ ಒಡೆದು ಏನಾಯ್ತು ಒಂದು ಪಕ್ಕ ಮೇಲೆಯೂ ಇನ್ನೊಂದು ಪಕ್ಕ ಚಿಕ್ಕಿಯೂ ಬಂತು ಆಗ ಡಾಕ್ಟರ್ ಸರ್ ಅವ್ರು ಏನ್ ಮಾಡಿರ ಅದು ಎರಡನ್ನ ಸಮವಾಗಿ ಸರಿಯಾದ ಮೊದಲು ಎತ್ತಟ್ಟದು ಆ ನೆಲೆಮೆಯಾಗ ಬೀತು ಅವಕ್ಕ ಫಿಕ್ಸ್ ಮಾಡಿರ ಅತ್ತೆ ಮಾತ ಆ ಮಾತು ಅರ್ಥಪ್ರಿಯವಾದವ್ರೆ ಅತ್ತೆ ಮಾತ್ರ ಒಂದು ಸೇವೆಯ ನಂಗೆ ಕುಟುಂಬವಾಗಿ ನಂಗೆ ಸಭೆ ನಡುವೆ ನಂಗೆ ಅರ್ಧಕರ ನಡುವೆ ಸರಿಯಾದ ಆಟಿಟ್ಯೂಡ್ ಓಡ ಗವದ ಆ ಒಂದು ಇಂಟೆನ್ಷನ್ ಓಡ ಗವದ ನೋಕ ಓಡ ನಂಗೆ ಮಾಡಬೇಕಾಗಿ ಹಾಡಿದೆ ಮೊದಲ ಜೋಲಿ ಈ ರೆಸ್ಟೋರೇಷನ್ ಪತ್ತಿ ನಿಂಗೂ ನಾನು ಅರಿಯಬೇಕಾದ ಮೊದಲ ಜೋಲಿ ಏನಂದ್ರೆ ನಿಂಗೂ ನಾನು ನಂಬಿದ ದೇವರು ಎಲ್ಲಾವ ಆದಿ ನೆಲೆಮೆಗ ತಾ ಎತ್ತೆ ಹಡೋದು ಹೇಗೆ ಬೀತವೋ ಆ ನೆಲೆಮೆಗ ಬಂದು ಹೊತ್ತು ಬಪ್ಪ
ದೇವರಾಗಿದ್ದಾನೆ. ನೋಡ್ವಿ, ದೇವರು ಆದಿಯೋಗೆ ಎಲ್ಲವೂ ಹುಟ್ಟು ಮಾಡಿ ಎಲ್ಲವೂ ಉಳ್ಳಿತು, ಎಲ್ಲವೂ ಸಿಂಗರ, ಎಲ್ಲವೂ ಸರಿ ಅತಂದೇಗಿ ನೋಡಿ ಸಂತೋಷಪಟ್ಟ ದೇವರು. ಅದಕ್ಕಿಂತ ಪಾಪ ಏನ್ ಮಾಡ್ತಾ ಅದೆಲ್ಲವ ಸೀರಾಗಿ ಆಡಬೇಕಾಗಿ, ಸರಿಯಾಗಿ ಆಡಬೇಕಾಗಿ ಆಡುವ ಆ ನೆಲೆಮೆಯಿಂದ, ಆ ಎಡೆಯಿಂದ ಅದೆಲ್ಲ ಏನ್ ಮಾಡ್ತಾ ಕಸಮಸ ಮಾಡ್ತ, ಗಿಜಿ ಮಾಡ್ತ, ಒಂದು ಜೋಲಿಯು ಆ ಸರಿಯಾದ ನೆಲೆಮೆಯು ಇಲ್ಲದಂಗೆ ಗಿಜಿ ಆಯ್ತ. ಆ ಪಾಪ ಮಾಡಿದ ಜೋಲಿಗೆ ಹೋಗ ದೇವರು ಯೇಸುವಿ ಮೂಲವಾಗಿ ಏನು ಮಾಡಿದ್ದಾರೆ ಮಕ್ಕಳೇ, ಎಲ್ಲ ರೆಸ್ಟೋರ್ ಮಾಡಿದ್ದಾರೆ. ಅದು ಆಯ್ತು ಯೇಸುವನ್ನು ಒಳಗಾಗ ಬಂದರು ಪ್ರಿಯವಾದವರೇ. ದೇವರು ಎಲ್ಲವ ರೆಸ್ಟೋರ್ ಮಾಡುವ ಜೋಲಿ, ದೇವರು ಪ್ರಿಯವಾದವರೇ, ಎಲ್ಲವ ತಿರುಗಿಯೂ ಅದನ್ನ ನೆಲೆ ಮೇಲೆ ಹೊತ್ತುಕೊಪ್ಪ ದೇವರಾಗಿದ್ದಾನೆ. ಹಾಗೆ ದೇವರನ್ನ ಹೃದಯ ಆ ರೆಸ್ಟೋರೇಷನ್ ಹೇಳಿದೆ. ಒಂದು ಮನುಷ್ಯನ ನೆಲೆಮೆ ಹೆಸರು ಮೋಸವೇ ಹೋಲಿಯು ತಿರುಗಿ ಅವನನ್ನು ಸರಿಯಾದ ನೆಲೆಮೆಗ ಯೇಸುವಿ ಮೂಲವಾಗಿ ದೇವರನ್ನ ಮಾತುಕೊಂಡು ದೇವರು ಎತ್ತಿಬಪ್ಪ ಇಷ್ಟ ಬಿತ್ತಿದ್ದಾರೆ. ಬೈಬಲ್ ಮಾಕೆ ದೇವರು ಎಸ್ಗೋ ರೆಸ್ಟೋರೇಷನ್ ಮಾಡಿದ್ರು. ಇದು ಮಾತ್ರ ಅಲ್ಲ, ಇನ್ನು ಕಡೇಸಿಗಟ್ಟು ಈ ಭೂಮಿಯ ಬಂದು ದೇವರು ತಿರುಗಿಯೂ ಅದನ್ನ ಆದಿ ನೆಲೆಮೆಗ ಎತ್ತಿ ಬರ ಹೋದಾರ. ಇನ್ನು ಎಸ್ಗೋ ಜೋಲಿಗೆ ಹೋಗೋ ದೇವರು ಗೀಯ ಹೋದಾರ ಪ್ರಿಯವಾದವರೇ. ಅದು ಇದ್ರ ಕಾಲದ ನಡುವೆ ಎಸ್ಗೋ ಜೋಲಿಗೂ ಹರಡೆ. ಇನ್ನು ಮನುಷ್ಯನ ಬದುಕ ಯೇಸುವಿ ಮೂಲವಾಗಿ ದೇವರು ಸರಿಯಾದ ನೆಲೆಮೆಗ ಹೊತ್ತುಕೊಪ್ಪುದಾಯ್ತ. ಯೇಸುವಿ ಕೇಳಿದರು, ಇದು ಯೇಸುವಿನ ಮೂಲವಾಗಿ ದೇವರು ಪರಿಶುದ್ಧಾವಿಯಾದ ದೇವರನ್ನ ಮೂಲವಾಗಿ ಒಲಗದ ಗೆಲ್ಚಿಗಿದ್ದಾರೆ. ನಿಂಗ ಬದುಕುನವು ಎನ್ನ ಬದುಕುನು ಸೋಮಿ ಗೆಲ್ಚಿಗಿದ್ದಾರೆ. ನಂಗ ಬದುಕದೋಕೆ ಜೋಲಿ ಒಳುಗಿನ್ಮೆಯ ಎಡದೆಯೋ, ಜೋಲಿ ಸರಿಯಾದ ಎಡೆಯೋ ಇಲ್ಲಿಯೋ ಅದೆಲ್ಲವ ದೇವರು ರೆಸ್ಟೋರ್ ಮಾಡುವ ದೇವರು ರೆಸ್ಟೋರ್ ಮಾಡ. ದಾವೀದನ ಪ್ರತಿ ನಂಗೆ ಹೋದನು. ದಾವೀದು ಬತ್ಸೆಬಾಳ್ ಕೂಡ ಪಾಪ ಮಾಡಿದ ಹಿಂದಾಡು ಅಮ್ಮ ಸೋಮಿ ಸಾರ ಮನಸ್ಸರಿಗೆ ಓಪನೆಗ ಸೋಮಿ ಸಾರ ಕೇತನ ದೇವ್ರೇ ಎನ್ನ ರಕ್ಷಿಪುನ ಸಂತೋಷವ ನನಗೆ ತಿರುಗಿ ತಾ ಸೋಮಿ ಅತಂದೇಗಿ ದಾವೀದ ಕೇತನ ಸೋಮಿ ಅಮಗದು ಹಿಂದಾಡು ಸಿಕ್ಕುವಂಗೆ ಅದನ್ನ ರೆಸ್ಟೋರ್ ಮಾಡಿದರು. ದ ಜಾಯ್ ಆಫ್ ಸಾಲ್ವೇಷನ್. ಅದು ಹಿಂದೆಡೆ ಸಿಂಸೋನ್ ಪತಿನಿಂದ ಬೈಬಲ್ದಾಗ ಹೋದಿನೋ. ಅವನ ಬಲ ವಿಶೇಷವಾಗಿ ಆ ನಸರೆಯ ವಿರೋಧವ ಅಮ್ಮ ಬಂದು ಸರಿಯಾಗಿ ಕಡೆಡ್ತಿ ನಡೆದ. ಅದು ಹಿಂದಾಡು ಅವ ಪಾಪವು ಬಂದು ಅವನ ಬಂದು ಮೊಟ್ಟೆ ಹಾಕಿ ಅವನ ಬಲ ಓಪಂಗೆ ಮಾಡಿಟ್ರು. ಬೈಬಲ್ ಹೀರ ತಿರುಗಿಯೂ ಅವಾಗ ಮಂಡೆ ಮೈ ಏನ ತುಂಬತ್ಲೆ ಹುಟ್ಟಿತ್ತು. ಅದು ಏನಂತ ತೋರಿಸೈತತ್ಲೆ ತಿರುಗಿಯೂ ಅವಾಗ ದೇವರು ಆ ಬಲ ಬಪ್ಪದುಗ ಒತ್ತಾಸ ಮಾಡಿದ್ರು, ರೆಸ್ಟೋರ್ ಮಾಡಿದ್ರು. ಅತಂದೇಗಿ ನೋಡೋಣ ನಾವು ಎಲಿಯ ಹರಕೆ ಮಾಡಿದ. ಏನಂದ ಹರಕೆ ಮಾಡಿದ? ನನಗ ಬದುಕೋದು ಇಷ್ಟಿಲ್ಲ, ನಾ ಸತನ ದೇವ್ರೆ, ನಾ ಇನ್ನ ತಪ್ಪನ ಅಲ್ಲ, ಬಿಡನ ಅಪ್ರ ಒಳ್ಳಿಮ ಅಲ್ಲ, ಅತ್ನಿಗೆ ಬದುಕುವ ಇಷ್ಟವೇ ಇಲ್ಲದಂಗಿದ್ದ. ದೇವರ ಅವನ ಬದುಕುವ ಗೆಲ್ಚಿಗಿದು ಅಮ್ಮ ತಿರುಗಿಯು ಅಮ್ಮ ಬದುಕಿನ ಎಂಬ ಆಸೆಯ ಆ ಬದುಕುವ ಆ ಒಂದು ಆ ಒಂದು ವಿರುಪವ ಅಮ್ಮ ಏನ್ ಮಾಡಿದ್ರು ಐತಟ್ಲೆ ಒತ್ತು ಬಂದ್ರು ಪ್ರಿಯವಾದವ್ರೆ. ಸೋಮಿ ದಾರ ತಿಂದಲೆ ನಂಗೆ ಬದುಕನ್ನ ಜೋಲಿ ಒಡಗಿಲ್ಲ ಆದಂಗೆ ಗಿಜಿಜ ಹದಿಯೋ ಅದೆಲ್ಲ ರೆಸ್ಟೋರ್ ಮಾಡುವ, ತಿರುಗಿ ಸರಿಯಾದ ನೆಲೆ ಮೇಲೆ ಹೊತ್ತುಬಪ್ಪ ದೇವರು ಅಥವಾ ಗೆಲ್ಚನ ಗೀದನೆ ಬೊಕ್ಕಾಗ ಒತ್ತಾಸೆ ಮಾಡುವ ದೇವರು ಪ್ರಿಯವಾದವ್ರೆ. ಇದು ನನಗೆ ಅರುವುದು ಅಪರ ಮುಖ್ಯ. Our God is the one who restores everything. ದೇವರ ಎಲ್ಲಾವ ರೆಸ್ಟೋರ್ ಮಾಡುವಮ್ಮ, ತಿರುಗಿ ಅದನ್ನ ನೆಲೆ ಮೇಲೆ ಒತ್ತುಬಪ್ಪಮ್ಮ. ಎರಡಾவது ಜೋಲಿ ಏನ ಅತಂಬದಾಯ್ತಟ್ಲೆ ಈ ರೆಸ್ಟೋರೇಷನ್ ಇದನ್ನ ಬಡುಗನ ಏನ ಮಾತು ಉಪಯೋಗ ಮಾಡೋದ್ರಿಂದ ಈಗ ಅದರ ಸರಿಯಾಗಿ ನಂಗೆ ಮಾತಿಲ್ಲದ ಅಪ್ಪನೆ ಹೇಗೋದು ಮಾಡುವುದಿಲ್ಲ. ಆ ಸರಿಯಾದ ದೇವರ ಬಿದ್ದಿವ ನೆಲೆಮೆಗ ಒಬ್ಬನ ನಂಗೆ ಹೊತ್ತು ಒಪ್ಪುದು. ಅಲ್ಲಿದು ದಾರಿ ಬೆಳಿಗ್ಗೆ ಹೋದವಕ್ರ ಅಲ್ಲದು ಪಾಪಗೋಗ್ಬೇಕ್ರ ಸಿಕ್ಕಿನಿಗೋಕ್ರ ಬಿಡಿಸಿ ಸರಿಯಾದ ದೇವರ ಬಿದ್ದಿವ ನೆಲೆಮೆಗ ಒತ್ತು ಒಪ್ಪುದು ಎಂಬುದು ಪ್ರಿಯವಾದವ್ರೆ. ಎಲ್ಲಿ ಆರಂಭಿಸಿ ನಾವಾಯ್ತಕ್ಲೆ ದಾರ
ಆ ಸರಿಯಾದ ನೆಲೆಮೆಗೆ ಬರಬೇಕಾಗಿ ಹಡದಿಯೋ ಅಲ್ಲದ ಅಲ್ಲಿದು ತಪ್ಪಿ ಬುದ್ಧದಾರಿಯೋ ಅವಕ್ಕ ಸೋಮಿಸಾರ ಬರಬೇಕಾಗಿ ಹಡದೆ ಸೋಮಿಸಾರ ಬರಬೇಕಾಗಿ ಹೇಳಿದೆ ಅವಕ್ಕ ಸೋಮಿಸಾರ ಬರಾದಂಗೆ ಈ ರೆಸ್ಟೋರೇಷನ್ ಏನಾಗಮ್ಮ ಐತತ್ಲೆ ನಡೆಯಗೌಳವ್ರೆ ನಡೆಯವೇ ನಡೆಯ. ಇಲ್ಲಿ ನಂಗೆ ಒಂದೆರಡು ಮಾತ ಓದುವ ಇಷ್ಟ ಬಿತ್ತುಂದಿದೆ. ಇಲ್ಲಿ ಯೆರೆಮೀಯ ದೀರ್ಘದರ್ಶಿ ಹೇಗಿನ ಯೆರೆಮೀಯ ದೀರ್ಘದರ್ಶಿಯ ಬುಕ್ಕು 15வது ಅಧ್ಯಾಯದೊಳಗೆ 19வது ವಚನ ಇತ್ತು ಮಾತು ಹೇಗಿರ ಇದು ನಿಮಿತ್ತ சோமி ஹேகிரா நீ திரும்பினால் நான் உன்னை திரும்ப சீர்படுத்துவேன். நீ என்ன சார திரிகிலே நீ என்ன சார ಬಂದಲೆ நான் ನಿನ್ನವ ರೆಸ್ಟೋರ್ ಮಾಡ್ನೆ ಸಿಂಗರ ಮಾಡ್ನೆ ಆ ನೆಲಮಗ ಸರಿ ಮಾಡ್ನೆ ಅಂತೇಳಿ ಸೋಮಿ ಇನ್ವೈಟ್ ಮಾಡೋದನ್ನ ಇಲ್ಲಿ ನನಗೆ ನೋಡೋಣ. ಅಪೊಸ್ತಲರ ನಡೆನುಡಿಗಳು 3வது ಅಧ್ಯಾಯದೊಳಗೆ 19வது வசனದಿಂದ 21வது வசனம் கேட்ட நாங்க ஓதுவோம். ஆனப்படியினாலே கர்த்தருடைய சன்னிதானத்திலிருந்து இளைப்பாறுதலின் காலங்கள் வரும்படிக்கும் முன்னே குறிக்கப்பட்ட இயேசு கிறிஸ்துவை அவர் உங்களிடத்தில் அனுப்பும்படிக்கும் உங்கள் பாவங்கள் நிவர்த்தி செய்யப்படும் பொருட்டு நீங்கள் மனம் திரும்பி குணப்படுங்கள். உலக தோற்றம் முதல் தேவன் தம்முடைய பரிசுத்த தீர்க்கதரிசிகள் எல்லாருடைய வாக்கினாலும் உரைத்தவைகள் எல்லாம் நிறைவேறி தீரும் காலம் வருமளவும் பரலோகம் அவரை ஏற்றுக்கொள்ள வேண்டும். இல்லையா உங்கள் பாவங்கள் நிவர்த்தி செய்யப்படும் பொருட்டு நீங்கள் மனம் திரும்பி குணப்படுங்க. ನಂಗೆ ಮನಸ್ ತಿರುಗೋನೆಗತ್ತ ನಂಗೆ ಸೋಮಿಸಾರ ರಿಟರ್ನ್ ಹಾಪನೆಗತ್ತ ಸೋಮಿಸಾರ ಬಪ್ಪನೆಗತ್ತ ಆ ರೆಸ್ಟೋರೇಷನ್ ಆರಂಭಿಸಿರ್ಗವ್ರೆ. ರೆಸ್ಟೋರೇಷನ್ ಬಿಗಿನ್ಸ್ ವಿತ್ ರಿಟರ್ನಿಂಗ್ ಟು ದ ಲಾರ್ಡ್. ನಿಂಗೂ ನಾನು ಸೋಮಿಸಾರ ತಿರುಗಾದಂಗೆ ಆ ಒಂದು ಜೋಲಿ ನಡೆಯ ಒಬ್ಬ ಒಂದು ಪಾಪದೋಗ್ಯೋ ಅಲ್ಲದೊಂದು ಒಲ್ಲದ ಉಪದೇಶದೋಗ್ಯೋ ಒಂದು ತಪ್ಪಾದ ಜೋಲಿಯೋಗ್ಯೋ ಸಿಕ್ಕಿಂಡಿ ಬನೆಗ ನಂಗೆ ಏಸಗುತ್ತಾ ಅವಕ್ಕೆ ಹೇಗಿಲ್ಲಿಯೋ ನಂಗೆ ಏಸಗುತ್ತಾ ಅವಕ್ಕ ಸರಿಯಾದ ವಿದ್ಯೋಗ ದೇವರು ಕೂಡ ಹೊಂದಿ ಬದುಕೋದುಗ ನಂಗೆ ಅವಕ್ಕಾಗಿ ಪ್ರಯಾಸ ಪಟ್ಲಿಯೋ ಅವಕ್ಕ ಮನಸ್ ತಿರುಗಿ ಅವಕ್ಕ ಸೋಮಿಸಾರ ಬರದಂಗೆ ಆ ಗೆಲ್ಚಿ ನಡೆಯ ಆಗ ಆ ಕುರಿಪಿಟ್ಟವಕ್ಕ ಅಥವಾ ಜೋಲಿಗೆ ಸಿಕ್ಕಿದವಕ್ಕ ಆ ಉಣರು ಬಂದು ಅವಕ್ಕ ಸೋಮಿಸಾರ ಬರದಂಗೆ ಈ ರೆಸ್ಟೋರೇಷನ್ ಬಂದು ನಡೆಯಗೌಳವ್ರೆ. ಇಂದು ನೋಡಿ ಇಂದು ನನ್ನ ನಡುವೆ ಇಂದು ಸಭೆ ನಡುವೆ ನಂಗೆ ಮನಸ್ ತಿರುಗೋದು ಅತ್ತೆಂಬುದನ್ನ ಬಂದು ಏನವರಿಯೋ ಜೋಲಿ ಮಾಕ ನೆಂಚಿನೋ ನೋಡಿ ಏಸೋಮಿಯ ನಂಬಿದ ಒಬ್ಬೊಬ್ಬನು ನಂಗ ಮನಸ್ಸು ವ್ಯತ್ಯಾಸ ಆಗಬೇಕಾಗಿದೆ. ನಂಗ ಸೋಮಿಸಾರ ಮನಸ್ಸು ತಿರುಗಬೇಕಾಗಿ ಹೇಳಿದೆ. ನಂಗ ದಾರ ಹಾಯ್ದು ಸರಿ ನಂಗೆ ದಾರು ಪರ್ಫೆಕ್ಟ್ ಪೀಪಲ್ ಅಲ್ಲ, ನಂಗೆ ಪೂರ್ಣವಾದ ಕಲ್ಲ. ಏಸೋಮಿ ನಂಬಿದೋ ಏಸೋಮಿ ನಂಗೆ ಬದುಕುನೆ ನನ್ನ ಸ್ವಂತ ದೇವರಾಗಿ ಎತ್ತಿದೋ ದೇವಾದಿ ದೇವರನ್ನ ಆವಿಯಾದ ನಂಗೋಗ ತಂಗಿದ್ದಾರೆ. ಈಸಗೆಲ್ಲ ಅಟ್ಲೆಯು ನಂಗೆ ಆವಿ ಮನುಷ್ಯದೋಗೆ ಓಗನ ಮನುಷ್ಯದೋಗೆ ನಂಗವ ದೇವರು ಹೊಸ್ತು ಮಾಡಿದ್ದಾರೆ. ಆದ್ರೆ ನನ್ನ ಮನಸ್ಸು ನಂಗೆ ಎಣ್ಣ ಎಸಗೋ ತೊಟ್ಟೆ ಬಂದು ನಂಗೆ ಸೇಲ್ಪಾಡುವುದು ಎಲ್ಲ ದೇವರಿಗೆ ಪ್ರಿಯವಾಗಿಲ್ಲ. ಅದನ್ನಂತ ಒಂದೊಂದು ಜಿನವು ನಂಗೆ ಸೋಮಿ ಮಾತು ಓದಿ ಸೋಮಿ ಮಾತು ಓರ್ಟು ನಂಗೆ ಸೋಮಿ ನಂಗೆ ಬದುಕುಗ ಏನ ಬಂದು ಸೋಮಿ ಹಿಡಿತಿರವೋ ಏದು ಹಿಡಿಯವೋ ಅದನ್ನ ಅರ್ಥ ಮಾಡಿಂಡು ಅದನ್ನ ತೊಂದಂಗೆ ನಂಗೆ ವ್ಯತ್ಯಾಸ ಆಗಬೇಕಾಗಿದೆ, ಮರುರೂಪ ಆಗಬೇಕಾಗಿದೆ. ಏಸೋಮಿ ನಂಬಿದ ಒಬ್ಬೊಬ್ಬನು ತನ್ನ ಮನಸ್ಸ ವಸ್ತು ಮಾಡಿ ತನ್ನ ಮನಸ್ಸದೋಗೆ ಏನು ಹೊಲದಡಿದೆಯೋ ಅದನ್ನ ತಿರುಗಿ ಎಣ್ಣದೋಗೆ ಏನು ಹೊಲದಡಿದೆಯೋ ಅದು ತಿರುಗಿ ದೇವ್ರ ಸಾರೆ ಬರಬೇಕಾಗಿ ಹೇಳ್ದೆ. ಇಂದು ಎಸಗೋ ಏನ ಈ ಹೀಗಿರಮ್ಮ ಐತಕ್ಲೆ ಸೋಮಿ ನಂಗ ಪಾಪೆಲ್ಲವ ಮನ್ನಿಸ್ತಾರೆ ನಿಜ. ಸೋಮಿ ನಂಗ ಪಾಪಗೆ ಬೇಕಾದ ಬೆಲೆ ಎಲ್ಲ ಕೊಟ್ಟು ತೀರಿಸ್ತಾರೆ ನಿಜ. ಅದೋಗೆ ಮಾತ್ರವಿಲ್ಲ ಪ್ರಿಯವಾದಕ್ರೆ ಆಲೆ ಅದನ್ನ ನಂಗೆ ಬದುಕುನ ಅನುಭವಿಸೋದುಂಬುದೈತಕ್ಲೆ ನಿಂಗೂ ನಾನು ಸೋಮಿಸಾರ ಬರಬೇಕಾ ಹೇಳಿದೆ. ನಂಗೆ ಮನಸ್ಸು ತಿರುಗಬೇಕಾ ಹೇಳಿದೆ. ಸೋಮಿಯ ಒತ್ತಾಸಿ ಕೇತ್ಕೊಂಡ್ಬೇಕಾ ಹೇಳಿದೆ. ನಂಗಂತ ಮಾಡಾದಂಗೆ ದೇವ್ರ ಸಾರ ಬರಾದಂಗೆ ನಂಗೆ ದಾರು
ದೊಡ್ಡ ಅಳವುದೋಗೆ ಆ ರೆಸ್ಟೋರೇಷನ್ ಆ ಬಂದು ನಂಗ ದೇವ್ರನ್ನ ಸಾರೆ ನಂಗ ಬದುಕನ್ನು ಎದುರು ನೋಡೋದಕ್ಕೂ ಮುಡಿಯ. ವಿ ಹ್ಯಾವ್ ಟು ಕಮ್ ಟು ದ ಲಾರ್ಡ್. ನಂಗೆ ಸ್ವಾಮಿ ಸಾರೆ ಬಂದೇ ಹಾಕುದು, ಸ್ವಾಮಿ ಸಾರೆ ಬರಬೇಕಾದ ಅವಶ್ಯ ನಂಗೆ ಹೇಳದೆ ಓಸಿಯ ದೀರ್ಘದರ್ಶಿ ಬಂದು ಹೇಗೋದನ್ನ ನಂಗೆ ನೋಡ್ ನಾವು 6வது அதிகாரದೊಳಗೆ ಮೊದಲು ಒಂದೆರಡು ಮಾತುಗಳು ನಂಗೆ ಓದುವೋ. கர்த்தரிடத்தில் திரும்புவோம் வாருங்கள். நம்மை பீறினார், அவரே நம்மை குணமாக்குவார். நம்மை அடித்தார், அவரே நம்முடைய காயங்களை கட்டுவார். 2 நாளுக்கு பின்பு அவர் நம்மை உயிர்ப்பிப்பார். 3ஆம் நாளில் நம்மை எழுப்புவார். அப்பொழுது நாம் அவருடைய சமூகத்தில் பிழைத்திருப்போம். அது ನೋಡಿ ಸೋಮಿ ಹೇಗಿರ ಕರ್ತರಿಡத்தில் ತಿರುಗುವು. ನಂಗೆ ಸೋಮಿ ಸಾರೆ ನಂಗೆ ತಿರುಗಬೇಕಾಗಿಡದೆ, ಎಸ್ಗೋ ಜೋಲಿಗೆ ಹೋದೋಗೆ ಎಸ್ಗೋ ಕಾರ್ಯದಾಗ ತಿರುಗಬೇಕಾಗಿಡದೆ. ಆಗ ರೆಸ್ಟೋರೇಷನ್ ಎಂಬುದು ನಿಂಗೂ ನಾನು ಅಥವಾ ಮಾಕೆ ಸಿಕ್ಕಿದ ಒಂದು ವೇಳೆ ಪಾಪಗವೋ ಒಲ್ಲದ ಉಪದೇಶವೋ ಒಂದು ಸಂದೇಹವೋ ಅಲ್ಲದು ಬೇರೆ ಗಿಜಿ ಜೋಲಿಗೋ ಸಿಕ್ಕಿದವಕ್ರ ಅವಕರ ತಿರುಗಿಯೂ ಸರಿಯಾದ ನೆಲೆಮೆಗೆ ಹೊತ್ತು ಬಪ್ಪುದು ಎಂಬುದು ದೇವರನ್ನ ಆಸೆಯಾಗಿ ಹಿಡದೆ ಅತ್ತೆ ಆ ಕೆಲಸ ಗೀವಾಗ ದೇವರು ಒತ್ತಾಸೆ ಮಾಡಿರ ಅತ ಅಟ್ಲಿಯೂ ಕೂಡ ಅಥವಾ ಒಂದು ಹೊಲದ ಜೋಲಿಗೆ ಸಿಕ್ಕಿದವಕ್ಕ ತಂಗ ದೇವ್ರ ಸಾರ ತಿರುಗಿನೇ ಅತ್ತೆಂಬ ಆಸೆ ಇಲ್ಲದಂಗೆ ಸೋಮಿಯೇ ದೇವರೇ ಅವರ ರೆಸ್ಟೋರ್ ಮಾಡೋದು ನೋಡಿ ಆ ಆಸೆ ನಂಗೆ ಹೋಗಷ್ಟು ಹೊರದು ಅತ್ತ ಆಸೆ ಹಟ್ಟು ಸೋಮಿ ಸಾರ ಹೋಪನೆಗಿತ್ತ ದೇವ್ರು ಬಂದು ನಂಗೆ ಗೊತ್ತು ಕೇರ ನೋಡ್ವಿ. ನಂಗೊಂದು ನೀರ್ಗೋಸ್ ಮೂಗ್ ಹಿಂಡಿದ್ದವು, ನೀರ್ಗೋಸ್ ಮೂಗ್ ಹಿಂಡಿದಲೆ ಅಲ್ಲಿ ಅಲ್ಲಿದ್ದು ಒಬ್ಬನನ್ನು ಕಾಪಾಡುತ್ತಲೇ ಅವಕ್ಕೆ ತನ್ನ ಕೈಯ ನನಗೆ ತಪ್ಪುದು ಎಲ್ಲ ತೂಕಿ ಏನ ಕಾಪಾಡುತ್ತದ ಕೈ ತನ್ನಲ್ತ ನಂಗೆ ಕೈ ಹಿಡಿದು ಏನು ಮಾಡೋದು ಮಾಡಿದ್ರ ಬಂದು ತೂಕೋದು ಮಾಡಿದ್ರ ಅವಕ್ಕೆ ತನ್ನ ಕೈಯ ನಂಗೆ ಹಿಡಿತನೇ ಮಾಡ್ಲೆ ಅವಕ್ಕೆ ಅದನ್ನ ತಳ್ಳಿದ್ರು ಮುದಾಯ್ತಕ್ಲೆ ಅದನ್ನ ಬೇಡ ಮುದಾಯ್ತಕ್ಲೆ ನಂಗೆ ಹೊಂದು ಮಾಡೋದಕ್ಕೆ ಮುಡಿಯ. ನಂಗೆ ಕೈ ಕೊಡೋಣ ಇದ್ದ ದೇವರು ನನಗೆ ತೂಕಿಯರ ಪ್ರಿಯವಾದವಕ್ರೆ ನಂಗೆ ಇಬ್ಬ ನೆಲೆಮೆಯಿಂದ ಇಬ್ಬ ಎಡೆಯಿಂದ ಸೋಮಿ ಏರ ಎತ್ತಿಯಾರ ಇದ್ದ ಹಡೋದ್ರಿಂದ ರೆಸ್ಟೋರೇಷನ್ ಬಿಗಿನ್ಸ್ ವಿತ್ ರಿಟರ್ನಿಂಗ್ ಟು ದ ಲಾರ್ಡ್. ಸೋಮಿ ಸಾರೆ ತಿರುಗು ಒಂದು ವೇಳೆ ನಂಗೆ ಬದುಕು ನನ್ನ ತಾಯಿ ಇದ್ದವಾ ಎಸ್ಗೋ ಕಾರ್ಯದೋಗೆ ಸೋಮಿ ಸಾರೆ ತಿರುಗುವು ಮತ್ತವ್ ಕತ್ತಿದ್ದಾರೆ ಮತ್ತೆ ಅವಕ್ಕೂ ನಂಗೆ ಎನ್ಕರೇಜ್ ಮಾಡೋದು ಅವಕ್ಕೆ ಉತ್ಸಾಹಪಡಿಸೋದು ಸೋಮಿ ಸಾರೆ ತಿರುಗಿಂದೇಗಿ ನಂಗೆ ಹೇಗೆ ಬೇಕಾದ ಅವಶ್ಯ ನಂಗೆ ಹಡದಕ್ಕೆ ಒಳ್ಳವಕ್ರೆ. 3வது ಜೋಲಿ ಕಡೇಸಿ ಜೋಲಿ ನಾ ಹೇಗೋ ನಾವು ಮೊದಲೇ ಹೀಗೆ ನೋಡ್ವಿ. ಇಂದು ಡಿಸಿಪ್ಲಿನ್ ಅದೆಂಬ ಒಂದು ಮಾತ ಕೇತಲಿಯೇ ಎಸ್ಗೋ ಆಗೋಗ ಹಿಡುವುದಿಲ್ಲ ನೋಡ್ವಿ. ಡಿಸಿಪ್ಲಿನ್ ಅಂದ್ರೆ ಏನ ಒಳಗುಂಬುದು ಏನ ದೇವರು ನಂಗೆ ಬದುಕುದೋಗೆ ತಾ ನನ್ನ ಮೇಲೆ ಗವ ಬೀತಿವದಿಂದ ನಂಗೆ ತಿದ್ದಿಸಿನ ಅದು ಡಿಸಿಪ್ಲಿನ್ ಎಂಬುದು. ಹಾಗೆ ಗವದೋಗೆ ದೇವರು ನನ್ನ ಮೇಲೆ ಗವ ಬೀತದಿಂದ ನಂಗೆ ಬದುಕು ತಿದ್ದೋದು ನಂಗೆ ಬದುಕು ಸರಿ ಹಾಕುದು ಆತನಿಗೆ ಇದರ ನೋಡಿ. ಒಂದು ದೇವ್ರನ್ನ ಗವ ಮನ್ನಿಸಿರ ದೇವ್ರನ್ನ ಗವ ಬಂದು ನಂಗವ ಇಬ್ಬ ನೆಲೆ ಮೇಲೆ ತೂಕಿರ ಎಲ್ಲ ಓಡದೆ ಅದೇ ಸಮಯನ ದೇವ್ರನ್ನ ಗವ ನಂಗವ ಸರಿ ಮಾಡ್ರ ದೇವ್ರನ್ನ ಕರುಬೆ ದೇವ್ರನ್ನ ಗವ ನಂಗವ ಒಂದು ಡಿಸಿಪ್ಲಿನ್ ಮಾಡ್ರ ನಂಗವ ಸಿಂಗರ ಮಾಡ್ರ ಏಕಂಬೈತಕ್ಲೆ ದೇವ್ರು ನನ್ನ ಮೇಲೆ ಗವ ಬಿತ್ತನೆ ಅಕ್ಕರ ಬಿತ್ತನೆ ಅದರಿಂದ ನಂಗೆ ಇಬ್ಬ ನೆಲಮಿಯೋಗಿಯೇ ಇಬ್ಬ ನೆಲಮೆ ಮೋಸವಾದ ನೆಲಮಿಯೋಗಿಯೇ ನಂಗೆ ಇಬ್ಬದು ದೇವ್ರಿಗೆ ಇಷ್ಟ ಅಲ್ಲ. ಅದರಿಂದ ನಂಗೆ ತಿದ್ದಿಸಿಯರ ನಂಗೆ ಸರಿ ಮಾಡಿರ ಅದನ್ನ ಸರಿ ಮಾಡೋದು ದೇವರು ಪದ ಜೋಲಿಗೆ ಹೋಗ ನಂಗೆ ಬದುಕು ಉಪಯೋಗ ಮಾಡಿರ ಇದನ್ನ ಅರ್ಧಂಬುದು. ಕಡೆಸಿಯಾಗಿ ರೆಸ್ಟೋರೇಷನ್ ಇಸ್ ಅ ಪ್ರಾಸೆಸ್ ನೋಡ್ವಿ. ಅದೇದೋ ಒಂದೇ ಜನ ನಡುವ ಜೋಲಿ ಅಲ್ಲ. ನಂಗೆ ಸರಿಯಾದ ದೇವ್ರನ್ನ ಬೀತಿವ ಆ ನೆಲೆಮೆಗ ಬಂದು ಹೊತ್ತು ಬಪ್ಪುದು ಎಂಬುದು ಬರು ಒಂದು ಜನ ಗೆಲ್ಸಲ್ಲ, ಅದೊಂದು ಒಡನೆ ನಡುವ ಗೆಲ್ಸಲ್ಲ, ಅದು ಒಂದು ಟೈಮ್ ಬೇಕು. ನಂಗೆ ಅರ್ಧೊಂದು ಪೇದ್ರನ್ನ ನೋಡಿ ಸ್ವಾಮಿ ಹೇಳಿದ್ರು ಲೂಕ 22:32 ಸೌಮ್ಯವನ್ನು ನೋಡಿ ಗಣವನ್ನ ಹೇಳಿದ್ರು, ನೀ ಗುಣಪಟ್ಟ ಪಿನ್ಬು ಸಹೋದರರೇ ಸ್ಥಿರಪಡುತ್ತೆ. ನೀ ಒಳ್ಳೆಗೆ ಆದ ಹಿಂದಾಳು
ನಿನ್ನ ಅಣ್ಣ ತಮ್ಮರ ಬಲಪಡಿಸು ಅಂತ ಹೇಳಿದೆ. ಆಗ ನೀವು ಒಳ್ಳೆಗಾದ ಇಂದಾಡು ಗುಣಪಟ್ಟ ಪಿಂಡು ಅಂತಂದ್ರೆ ಅದು ಒಡನೆ ನಡೆಯುವ ಜೋಲಿಲ್ಲ. ಇಟ್ ಟೇಕ್ಸ್ ಟೈಮ್. ಅದು ಒಂದು ಕಾಲ ಹೇಳ್ತಾರ ನೋಡಿ. ನನಗೆ ಏ ಅಳವನ್ನ ಸಿಕ್ಕಿದೋ, ಏ ಅಳವನ್ನ ಅಲ್ಲಿ ಸಿಕ್ಕಿದೋ, ಏಸು ಕಾಲಾಂದಲ್ಲಿ ಇದ್ದುದೋ, ಏಸು ಕಾಲಾಂದ ಅಥವಾ ಒಂದು ಕಾರ್ಯದ ಒಂದು ಅಡಿಮೆತನದ, ಒಂದು ಪಾಪದ ಅಡಿಮೆತನದೋಗೆ, ಒಂದು ಕೆಟ್ಟ ಪಳಕದ ಅಡಿಮೆತನದೋಗೆ, ಅಲ್ಲದು ಬೇರೆ ಒಂದು ಹೊಲದ ಉಪದೇಶದ ಆ ಹಿಡಿಯೋಗೆ ನಂಗೆ ಏಸ್ ಕಾಲ ಸಿಕ್ಕಿದೋ, ಏ ಅಳವನ್ನ ನಂಗಲ್ಲಿ ಸಿಕ್ಕಿದೋ ಅನ್ನೋದನ್ನ ಪೊರುತ್ತಾ ನಂಗೆ ರೆಸ್ಟೋರ್ ಹಾಕಿ ಮಾಡಿದ್ರೆ ಅದನ್ನ ಸರಿ ಮಾಡೋದು ಅಂದ್ರೆ ಅದೊಂದು ಮನಕ್ಕನ ಒಂದೇ ಜನ ಎರಡೇ ಜನ ನಡುವೆ ಜೋಲಿ ಅಲ್ಲ. ನಂಗೆ ರಕ್ಷಿಪ್ಪು ಬಂದು ಒಡನೆ ನಡುವೆ ಜೋಲಿ ಎಂದು ನಂಗೆ ಪಾಪ ಅರ್ಥ ಮಾಡಿದಕ್ಕಾಗಿ ಏಸ್ವಾಮಿ ಬೇಕು ಅಂದೇಗಿ ನಂಗೆ ಬದುಕುನ ಏಸ್ವಾಮಿಯ ಕೊರಿಸಿನವೋ ನಂಗ ನಂಬಿನೇ ಏನುವೋ ಒಡನೆ ನಂಗೆ ದೇವರು ಆ ವಸ್ತಿಯಾದ ಹರ್ಷಣೀಯ ಹೇಳುವ ರಕ್ಷಿಪ್ಪ ನಂಗೆ ತಂದಾರ. ಅದ ರೆಸ್ಟೋರೇಷನ್ ಬಂದು ಅದು ಒಡನೆ ಸಿಕ್ಕುವ ಜೋಲಿ ಅಲ್ಲ. ಇಟ್ ಇಸ್ ಅ ಪ್ರಾಸೆಸ್. ಅದೊಂದು ತೊಡರ್ನು ನಡೆಯಬೇಕಾದ ಜೋಲಿ. ನಂಗ ತಿದ್ದೋಂಗಾಯ್ತಕ್ಲ ಅದಕ್ಕೆ ನಂಗ ದೇವ್ರನ್ನ ಉಳಿಕಾರ ಅಲ್ಲದು ಆಮೆ ಕುರಿ ಮುದುರ್ಚಿ ಉಳ್ಳ ಆ ದೇವ್ರನ್ನ ಮಕ್ಕದ ಒತ್ತಾಸೆ ನಂಗೆ ತೊಡರ್ದು ಬೇಕಾಗಿದೆ. ಅಲ್ಲ ತುಮಾಕಿ ಬೇಕಿದ್ದಾರೆ ಅಂದಲೇ ನಂಗ ಒತ್ತಾಸೆ ಹಾಕಲೋಕಾಗ ಬೇಕಾ ಹೇಳಿದೆ. ಅದೊಂದು ತೊಡರ್ದು ಏನ್ ಮಾಡಬೇಕಾಗಿದೆ ಎಂಬುದಾಯ್ತಕ್ಲೆ ಅದು ನಡೆಯಬೇಕಾದ ಜೋಲಿ ಪ್ರಿಯವಾದ ಕರೆ. ಅದರಿಂದ ನಿಂಗೂ ನಾನು ಇನ್ನೇನು ಮಾಡಬೇಕಾ ಹೇಳದೆ ಎಂಬುದಾಯ್ತಕ್ಲೆ ನಂಗೆ ಬದುಕು ವಾಸನೆ ಮಾಡುವೋ, ನಂಗೆ ಕುಟುಂಬ ನಿರ್ಭೋಕರು ವಾಸನೆ ಮಾಡುವೋ, ನಂಗೆ ಸಭೆ ಬಾಯಿ ಬಗ್ಗೋಕರ ಬದುಕು ನಂಗೆ ವಾಸನೆ ಮಾಡುವೋ, ವಾಸನೆ ಮಾಡಿ ಹರಕೆಯೋಡ ದೇವ್ರ ತಪ್ಪ ಆ ಪಗುತ್ತರಿಗೋಡ ನಂಗೆ ಏನು ಮಾಡೋಂಬೈತಕ್ಲೆ ಇತ್ತ ಮಾಕ ಇಬ್ಬೊಕ್ಕರ ನಂಗೆ ರೆಸ್ಟೋರ್ ಮಾಡೋದಕ್ಕಾಗಿ ಕಾಪಾಡೋದಕ್ಕಾಗಿ ನನ್ನ ಮುಯರ್ಚಿತ್ತುವು. ಆಲೆ ಅದೇ ಸಮಯನ ಅಪರ ಜಾಗ್ರತೆಯಾಗಿ ಏನು ಮಾಡೋದು ನಂಗೆ ಎತ್ತೋದು. ಒಂದು ವೇಳೆ ನಂಗವೇ ಆವಿ ಕುರಿಯು ಇದ್ದೋಗೆ ಬಲ ಇಲ್ಲದವಕರಾಗಿ ಇದ್ದೋದಾಯ್ತಕ್ಲೆ ನಂಗೆ ಮತ್ತವಕರ ರೆಸ್ಟೋರ್ ಮಾಡೋದು ಮೊದಲು ನಂಗ ಬಲ ಹಾಕೋದು ಅಪರ ಮುಖ್ಯ. ಅಥವಾ ಮತ್ತವಕರ ರೆಸ್ಟೋರ್ ಮಾಡೋದು ಮುಖ್ಯತು ಕೂಡ ಅಲ್ಲ. ಆವಿ ಕುರಿಯು ಇದ್ದೋಗೆ ಬಲದೋಗೆ ತೊಡಂದು ದುಡ್ಡಿಂಡು ಇಬ್ಬ ಅವಕ್ಕೆ ಏನ್ ಮಾಡಾಕ ಒಂದಾಯ್ತಕ್ಲೆ ನಂಗ ಒಬ್ಬದೇ ವಸು ಮಾಡ್ಲ ಅದನ್ನ ಅತ್ಮಾಕಿಬ್ಬಾಗ ಏ ಬಿದ್ದೋಗನ ಒತ್ತಾಸ ಮಾಡೋದು ಸ್ವಾಮಿ ಹರಕೆ ಓಡ, ಡಿಸರ್ನ್ಮೆಂಟ್ ಹೊಡ, ಪಗುತ್ತರಿ ಓಡ, ದೇವ್ರನ್ನ ಜ್ಞಾನ ಓಡ ನಂಗೆ ಒತ್ತಾಸ ಮಾಡೋದು. ಏಕಂದ್ರೆ ನಂಗೆ ಮೊದಲೇ ಗಣ ನಂಗೆ ಅತ್ತೆ ಒತ್ತಾಸ ಮಾಡಿ ಹೋಗಿ ನಂಗ ಅತ್ತವ ತಪ್ಪುಗ ಸಿಕ್ಕಿ ನಂಗೆ ಗಿಜಿ ಗಿಜಿ ಹಾಕೋದಾಗ ವಾಯ್ ಮಾಡದೆ ಸಂದರ್ಭ ಮಾಡದೆ ಅತ್ತ ಹಡೋದ್ರಿಂದ ನಂಗೆ ಜಾಗೃತಿ ಆಯ್ತದ ಅಪ್ರ ಮುಖ್ಯಗೊಳ್ಳೋಕ್ರೆ ಮುಖ್ಯ ಇದು ಮಾಕೆ ನನ್ನ ತನಿಪಟ್ಟ ಬದುಕದೋಗೆ, ನನ್ನ ಕುಟುಂಬದೋಗೆ, ನನ್ನ ಸಭೆ ನಡುವೆ ನಂಗೆ ಇದು ಮಾಡಬೇಕ ಹೇಳಿದೆ. ಇಂದು ಕಂಡೆಮ್ ಮಾಡೋದಕ್ಕ ಅವಕರ ಕುಟ್ರ ಹೇಗೋದಕ್ಕ ಅಪರ ಸುಳುವು. ಅಮ್ಮ ಅತ್ತ ಇದನ್ನೇ ಎಂಬ ಮಿತ್ತ ಇದನ್ನೇ ಎಂಬ ಇವಕ್ಕೆ ಈ ಕೆಟ್ಟ ಪಳಕ ಸಿಕ್ಕಿದ್ದಾರೆ, ಈ ದುರುಪದೇಶ ಸಿಕ್ಕಿದ್ದಾರೆ, ಅಲ್ಲದು ಒಂದು ಹೊಲ್ಲದ ಜೋಲಿಯೋಗ ಅಡಿಮೆತನಗೆ ಸಿಕ್ಕಿದ್ದಾರೆ, ಈ ಒಂದು ಪಳಕಗ ಸಿಕ್ಕಿದ್ದಾರೆ. ಅದನ್ನೇಗಿ ಮತ್ತೊಬ್ಬರ ಕುಟ್ರಪಡಿಸೋದು ಈಸಿ. ಅದನ್ನು ಎಲ್ಲವೇ ಮಾಡಿದ್ದಾರೆ. ಅದನ್ನ ಮಾಡೋದನ್ನ ನೀನು ನಾನು ಅವಶ್ಯ ಇಲ್ಲ. ಅವಕರ ಅಥವಾ ಕಟ್ಟನ್ನು ತೂಕುವ ಅವಕರ ಸರಿಯಾದ ದಾರಿಗೆ ಹೊತ್ತು ಬಪ್ಪ ಆ ಒಂದು ಕೆಲಸವ ಗೀವ ಮನುಷ್ಯರಾಯ್ತ ನಿಗೂ ನಾನು ಇಬ್ಬುದು ನೇಗಿ ಸ್ವಾಮಿ ಇದ್ರ ನೋಡಿರ. ಮತ್ತೊಬ್ಬರ ಕಂಡೆಮ್ ಮಾಡೋದಪ್ಪ ಈಸಿ. ಮತ್ತೊಬ್ಬರ ಕುತ್ತ ಹೇಗಿ ಕೊರೆ ಹೇಗಿ ಒದುಕಿ ಅವಕರ ಕೂಡ ಏನ್ ನಟ್ಟು ಬಿಯಾದಂಗ ಅವಕರೊಂದು ಮೂಲೆಗೆ ತಳ್ಳೋದುಗ ದೊಡ್ಡ ಬಲತೇವಿಲ್ಲ. ಅದುಗ ಬಂದು ಎಲ್ಲವೇ ಅತ್ತ ಮಾಡಿಂಡಾರ. ಅಥವಾ ಸ್ವಾಮಿಯ ಸಹಾರ ಬಪ್ಪದುಗ ಅವಕರ ಎನ್ಕರೇಜ್ ಮಾಡಿ ಧೈರ್ಯಪಡಿಸಿ ಅವಕರ ಸರಿಯಾದ ಉದ್ಯೋಗ ಕೊಟ್ಟಿ ಹೋಗುದು. ಬುರದ ಎನ್ಕರೇಜ್ ಮಾಡಿ ಅಂತ ಹೇಳ್ತು ಅವಕ್ಕ ಆ ತಪ್ಪ ಮಾಡಿಂಡೇ ಅವಕ್ಕ ಒಂದು ಸಮಾಧಾನವಾಗಿ ಇಬ್ಬುದುಗ ನಂಗೆ ದಾರಿ ಮಾಡಕೊಡೋದು. ಮಾಡೋದು ತಪ್ಪೊಂದು ಮನಸ್ಸರಿಗೆ ಸೋಮಿಸರ ಏನು ಮಾಡೋದು ಬಪ್ಪುದು ಅದ ನಂಗೆ ಗಣ ಅಂತಿಲ್ಲ. ಅದು ನಂಗೆ ಎನ್ಕರೇಜ್ ಮಾಡಿ ಅವಕ್ಕ ಸೋಮಿಸಾರ ಬಪ್ಪದ ದಾರಿ ಮಾಡಿ ಅವಕ್ಕ ಮನಸ್ಸರಿಗೆ ಅಲ್ಲಿ ಇತಿಹಾಸ ಹಾಪುದ್ಗ ಒಂದು ಕಾರಣವುಳ್ಳವರಾಗಿ ನಿಂಗವು ನಾನು ಉಪಯೋಗ ಆಪುದು ಮುಖ್ಯ. ನಂಗೆ ಉಪಯೋಗ ಮಾಡೋದ್ಗ ದೇವರು ಇಷ್ಟಪಟ್ಟಿದ್ದಾರೆ ಪ್ರಿಯವಾದವರೇ. ಇದ್ದ ಮಾಕೆ
ನಂಗೆ ಬದುಕದೋಗೆ ನಂಗೆ ಕುಟುಂಬ ನಡುವೆ ನಂಗೆ ಸಭೆ ನಡುವೆ ನಂಗೆ ಅಪ್ಪರ ಜಾಗೃತಿಯೋಡ ದೇವನ ಒತ್ತಾಸೆಯೋಡ ಜ್ಞಾನವೋಡ ಪಗುತ್ತರಿವೋಡ ನಂಗೆ பொறுமையோட ತಾಳ್ಮೆಯೋಡ ನಂಗೆ ಗೆಲ್ಚಿ ಗೀದೋಗ್ನೈತಟ್ಲೆ ನಂಗೆ ಎಸುಗೋ ಆಗೋವ ನಂಗೆ ಕಾಪಾತಾಕೋ ಅದೊಂದು ದೊಡ್ಡ ಊழிಯ ಒಂದು ದೊಡ್ಡ ಸೇವೆ ಕಡೆಸಿ ಕಾಲ ಮಾಕೆಲ್ಲ ನಡವನೆಗ ನಿಂಗೂ ನಾನು ಇದೊಂದು ಸವಾಲಾಗೈತಿ ನಂಗೆ ಮಾಡೋದು ಕಾರಣ ಕೊಂಡು ಮತ್ತೊಬ್ಬರ ನ್ಯಾಯ ತೀರಿಸೋದು ಮತ್ತೊಬ್ಬರ ಕುತ್ತ ಹೇಗೋದು ಮತ್ತೊಬ್ಬರ ನೋಡಿ ಕಂಡೆಮ್ ಮಾಡೋದು ಆ ಕೆಲಸ ಬಿಟ್ಬಿಡೋದು ಅದಕ್ಕೆ ಪಿಸಾಸಿದ್ದಾನೆ ನಿಂಗೂ ನಾನು ಅವಶ್ಯ ಇಲ್ಲ ಅದು ನಂಗೆ ಗೆಲ್ಚ ಅಲ್ಲ ಅದು ಪಿಸಾಸ್ ಮಾಡುವ ಗೆಲ್ಚ ಅವನ ಗೆಲ್ಚ ಏನ ನಂಗೆ ಮಾಡೋದು ದೇವರು ಮಾಡುವ ಗೆಲ್ಚ ಏನಂತ ಇದ್ದಟ್ಲೆ ಆತವಕ್ಕರ ರೆಸ್ಟೋರ್ ಮಾಡುವ ಗೆಲ್ಚ ದೇವ್ರನ್ನ ಹೃದಯ ಆ ರೆಸ್ಟೋರೇಷನ್ದೊಳಗೆ ಹೇಳಿದೆ ತಿರುಗಿ ಒಂದು ಒಳ್ಳೆಯ ನೆಲೆಮೆಗೆ ಅವಕ್ಕರ ಇಬ್ಬ ಮೋಸವಾದ ನೆಲೆಮೆಯಿಂದ ದೇವರು ಬಿತ್ತಿವ ಒಳ್ಳೆಯ ನೆಲೆಮೆಗೆ ಹೊತ್ತು ಒಪ್ಪದ್ದು ಅಂತ ದೇವ್ರನ್ನ ಹೃದಯ ಹೇಳಿದೆ ಅತ್ತ ಹಟ್ಟದಿಂದ ಅತ್ತ ಒಂದು ಬದುಕುಗ ಅತ್ತ ಒಂದು ಸೇವೆಗ ನಂಗೆ ಒಪ್ಪಿಸಿಕೊಟ್ಟ ಹೋಗ್ತಾರಾಗಿ ನಂಗೆ ಬದುಕುವೋ ದೇವರು ನಂಗೆ ಒತ್ತಾಸ ಮಾಡ್ಯಾರ ಹರಕೆ ಮಾಡು ದೇವ್ರೇ ಈ ಮಾತುಗೆ ಹೋಗೋ ಹೋರ್ತೆ ಒಬ್ಬೊಬ್ಬನು ಹೆಂಗ ಮತ್ತವಕ್ಕ ಪಾಪದೋಗಿಯೋ ಅಲ್ಲದೊಂದು ತಪ್ಪಾದ ಒಂದು ಅಡಿಕ್ಷನ್ದೋಗಿಯೋ ಅಡಿಮೆತನದೋಗಿಯೋ ಸಿಕ್ಕಿಬ್ಬರ ನಡುವೆ ಹಿಂದೆ ಆ ಸಂದೇಹದೋಗಿಯೋ ಹಿಂದೆ ತವರಾದ ಉಪದೇಶ ನಡುವೆಯೋ ಸಿಕ್ಕಿಬ್ಬರ ದೇವ್ರೆ ನಿನ್ನ ಆ ಕಂಪ್ಯಾಷನೋಡ ನಿನ್ನ ಮನದುರುಕವೋಡ ಸ್ವಾಮಿ ದೇವ್ರೆ ಹೆಂಗ ಅವರ ಕಾಪಾತೋದಗ ಹೆಂಗ ನೀವು ಒತ್ತಾಸೆ ಮಾಡು ಅಥವಾ ಹೃದಯವತ್ತ ಅದು ಮಾತ್ರ ಅಲ್ಲ ದೇವ್ರೆ ಅದೇ ಸಮನ ಪರ ಎಚ್ಚರಿಕೆಯೋಡ ಜಾಗೃತಿಯೋಡ ಹೆಂಗವೋ ಅಥವಾ ಪಾಪಗ ಅಥವಾ ತಪ್ಪುಗ ಅಥವಾ ಸೋದನೆಗ ಸಿಕ್ಕಾದಂಗೆ ಹೆಂಗವೂ ಶುದ್ಧವುಳ್ಳವರಾಗಿ ಕಾತು ದೇವ್ರೆ ಹೆಂಗ ಗೆಲ್ಚವ ಗೀವುಗ ಪರಿಸುತ್ತ ಆವಿಯಾದ ದೇವ್ರನ್ನ ಆ ಗಿಫ್ಟ್ ಆಫ್ ಡಿಸರ್ನ್ಮೆಂಟ್ ಹೆಂಗ ಒಬ್ಬೊಬ್ಬಗೂ ತಂದು ನಡೆಸಬೇಕು ಹರಕೆ ಮಾಡಿಯೋ ಹೆಂಗ ಕುಟುಂಬಗೋ ಸಭೆ ನಡುವೆ ಗಣ ತಮ್ಮ ತಂಗಿರ ನಡುವೆ ವಸ್ತಿಯಾದ ಗೆಲ್ಚವ ಗೀವುದುಗ ಹೆಂಗ ಹೃದಯವನಿ ಪಕ್ವಪಡಿಸು ಹೆಚ್ಚು ಈ ಮಾತು ಹೊರಟು ಮಕ್ಕೊಬ್ಬೊಬ್ಬನಿಗೂ ದೇವರೇ ಹರಸು ಇಂದ ಅಕ್ಕರ ಆವಿಯ ಹೃದಯವನ್ನು ಎಲ್ಚಬೇಕು ಅಂದೇಗಿ ನಿನ್ನ ಕೈಗ ಹೆಂಗ ಒಪ್ಪಿಸಿ ಯೇಸು ಸ್ವಾಮಿ ಹೆಸರುದೋಗೆ ಹೆಂಗ ನನ್ರಿಯಾಗಿ ಹರಕೆ ಮಾಡಿ ಅಪ್ಪ ಆಮೇನ್ ಆಮೇನ್ ಪ್ರಿಯವಾದವ್ರೆ ಹೇಗೂ அடுத்த ವಾರ ವಿಡಿಯೋದ ಕ್ರಮವನ್ನು ಏನೇ ವಿಡಿಯೋದಾಗಲ್ಲ ಬಪ್ಪಾದಿವಾರಂಗ ನನ್ನ ಸಭೆಯೋಗೆ ಒಬ್ಬೊಬ್ಬನ ನೇರನ ಕಾಂಬು ಸೋಮಿ ನೀವು ಹರಿಸಲಿ ಆಮೇಲೆ